ಆತ್ಮೀಯರೇ, ಇಂದಿನ ವಿಷಯ ಆದಿಶಂಕರಾಚಾರ್ಯ. ಆದಿಶಂಕರಾಚಾರ್ಯರು ಅದ್ವೈತ ಫಿಲಾಸಫಿ ಅಂತೀವಿ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತೀವಿ. ನಿಜವಾಗ್ಲೂ ನನ್ನ ಮಟ್ಟಿಗೆ, ಎಲ್ಲರ ಮಟ್ಟಿಗೆ ಅದ್ವೈತ ಫಿಲಾಸಫಿ ಇದೆ ಬೆಟರ್ ಫಿಲಾಸಫಿ. ಅಂದರೆ ದೇವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಆದಿಶಂಕರಾಚಾರ್ಯರು ಭಗವಂತ ಶಂಕರನ ಅವತಾರ, ಆದರೆ ಅಲ್ಪ ಆಯುಷು ಆದ ಕಾರಣ 32 ವರ್ಷದಲ್ಲಿ ನಮ್ಮ ಭಾರತದ ಎಲ್ಲ ಮೂಲೆಗಳಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ಜಾಗದಲ್ಲೂ ಕಾಲ್ನಡಿಗೆಯಲ್ಲಿ ಅದ್ವೈತ ವಿಷಯವನ್ನು ಪ್ರಸ್ತಾಪಿಸಿದರು. ಮೂಢನಂಬಿಕೆಯ ವಿರುದ್ಧ ಹೋರಾಡಿದರು. ಭಗವಂತನ ಒಬ್ಬನೇ ನಿತ್ಯ ಅಂತ ವಿಷಯವನ್ನು ತಿಳಿಸಿದರು. ಆದಿಶಂಕರಾಚಾರ್ಯರು ಒಂದು ವಿಷಯ ಹೇಳ್ತಾರಂದ್ರೆ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ. ನಿಜವಾಗಲೂ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆನಂದ ಪಡೆಯಬೇಕಾದರೆ ನಾವು ನಿಜವಾಗಲೂ ಈ ಪ್ರಪಂಚ ಮಿಥ್ಯಾನ ತೊಳೆಯಬೇಕು, ಪ್ರಪಂಚ ಮಾಯೆ ಅನ್ನೋದು ತೊಳೆದು ಹೋಗ್ಬೇಕು. ಈ ಪ್ರಪಂಚಕ್ಕೆ ನಮ್ಮಲ್ಲಿ ಬರೋ ಕಷ್ಟ ಸುಖಗಳು ಅಜ್ಞಾನ ಅಂತ ಹೇಳ್ತೀವಿ. ಅಜ್ಞಾನ ಅಂತ ಹೇಳಿದ್ರೆ ದೇವರು ಬೇರೆ, ನಾವು ಬೇರೆ, ಈ ಪ್ರಪಂಚನೇ ಸತ್ಯ ಅಂತ ಭಾವನೆಗೆ ನಾವು ಮಾಯೆ ಅಂತೀವಿ. ಇಂಗ್ಲಿಷಲ್ಲಿ ಇಲ್ಯೂಷನ್ ಅಂತ ನಾವು ಹೇಳ್ತೀವಿ. ಆದರೆ ರಿಯಲ್ ಅಂಡ್ ಅನ್ರಿಯಲ್ ಅಂತೀವಿ. ನಿಜವಾಗ್ಲೂ ನಾವು ನಮ್ಮ ಇಂದ್ರಿಯಗಳಿಂದ ಅನುಭವಿಸುವ ಈ ಪ್ರಪಂಚ ಅಶಾಶ್ವತ, ಸತ್ಯವಾದುದಲ್ಲ. ಆದರೆ ಇಂದ್ರಿಯಗಳ ಮೂಲಕ ನಾವು ಪ್ರಪಂಚವನ್ನು, ಜ್ಞಾನವನ್ನು ಪಡೆದರೆ ನಮಗೆ ಸುಖ, ಶಾಂತಿ, ಆತ್ಮಾನಂದ ಅನ್ನೋದು ದೊರೆಯೋದು ಅಸಾಧ್ಯತೆ ಇದೆ. ಇದಕ್ಕೆ ನಾವು ಇಗ್ನೋರೆನ್ಸ್ ಇದೆ. ಆದರೆ ನಿಜವಾದ ಜ್ಞಾನ ಅಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನ ಪಡೆಯೋದೇ ನಮ್ಮ ಜೀವನದ ಉದ್ದೇಶ. ಅಂದ್ರೆ ಮುಕ್ತಿ ಅಂತೀವಿ, ಮೋಕ್ಷ ಅಂತೀವಿ. ಇದು ಮುಕ್ತಿ ಅಂದ್ರೆ ಏನು, ಮೋಕ್ಷ ಅಂತ ಹೇಳೋನು, ನಿಜವಾದ ನಮ್ಮ ಜೀವನದ ಉದ್ದೇಶ ಏನು ಅಂದ್ರೆ ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್. ಅಂದ್ರೆ ಮನುಷ್ಯ ವರ್ಗಕ್ಕೂ ಪ್ರಾಣಿ ವರ್ಗಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ ನಮಗೂ ಅದಕ್ಕೆ ವ್ಯತ್ಯಾಸ ಅಂದ್ರೆ ವಿವೇಚನೆ ಅಂತೀವಿ, ಡಿಸ್ಕ್ರಿಮಿನೇಷನ್ ಅಂತೀವಿ. ಅಂದ್ರೆ ವಿವೇಕದಿಂದ ನಾವು ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡಬಾರದು ಅನ್ನೋ ವಿಷಯ ನಮಗೆ ಗೊತ್ತಾಗುತ್ತೆ. ಆದರೆ ಆದಿಶಂಕರಾಚಾರ್ಯರು ನಿಜವಾದ ಭಗವಂತನ, ಶಂಕರನ ಅವತಾರ. ನಾವು ಈ ಕೇರಳ ರಾಜ್ಯವನ್ನ ಭಗವಂತನ ರಾಜ್ಯ ಅಂತ ಹೇಳ್ತೀವಿ. ಅಂದ್ರೆ ಭಗವಂತರ ದೇವರ ನಡೆಯುವ ಜಾಗ ಕೇರಳ ರಾಜ್ಯ ಅಂತ ಹೇಳ್ತೀವಿ. ಅದು ಪ್ರಕೃತಿ ಸೌಂದರ್ಯದಿಂದ ತುಂಬಿ ತುಳುಕಾಡ್ತದೆ. ನೋಡಿ, ಅಲ್ಲಿ ಕಾಲಡಿ ಅನ್ನೋ ಒಂದು ಗ್ರಾಮದಲ್ಲಿ ಶಿವಗುರು ಮತ್ತು ಆರಂಭ ಅಂತ ಪಯಸ್ ಬ್ರಾಹ್ಮಿನ್ಸ್, ಅಂದ್ರೆ ನಂಬೂದರಿ ಫ್ಯಾಮಿಲಿ ಅಂತ ಹೇಳ್ತೀವಿ. ಆ ಬ್ರಾಹ್ಮಣ ಜನಾಂಗದವರು, ಅವರಿಗೆ ಸಾಕಷ್ಟು ವರ್ಷ ಯಾವುದೇ ಮಕ್ಕಳು ಆಗೋದಿಲ್ಲ. ಆದರೆ ಅವರು ಭಕ್ತಿಯಿಂದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಅವರ ಅನುಗ್ರಹದಿಂದ ಒಬ್ಬ ಬಾಲಕ ಜನ್ಮಿಸ್ತಾನೆ. ಅದನಿಗೆ ಶಂಕರ ಅಂತ ಹೆಸರಿಡ್ತಾರೆ. ಆದರೆ ಭಗವಂತ ಆತನಿಗೆ ಒಂದು ನಿಬಂಧನೆ ವಿಧಿಸ್ತಾರೆ. ನಿನಗೆ ಜ್ಞಾನವಂತನಾದ ಹುಡುಗ ಬೇಕಾ, ಇಲ್ಲ ವಯಸ್ಸು ಇರುವ ಬಹಳಷ್ಟು ಮಂದಿ ಬೇಕಾ ಅಂತಾರೆ. ಅಲ್ಪ ಆಯುಷ್ಯಾದ್ರೂ ಪರವಾಗಿಲ್ಲ, ನನಗೆ ಜ್ಞಾನವಂತಾದ ಮಗನನ್ನು ಅನುಗ್ರಹಿಸಿ ಅಂತ ಭಗವಂತನ ಪಾಡ್ತಾರೆ. ಆದ ರೀತಿ ಶಂಕರರು ಒಂದು ಭಗವಂತನ ಅವತಾರದಲ್ಲಿ ಅವರಿಗೆ ಜನ್ಮ ನೀಡುತ್ತಾರೆ. ಅದು ಕಾಲಡಿ ಅನ್ನೋ ಗ್ರಾಮ ಕೇರಳದಲ್ಲಿ ಇದೆ. ನಿಜವಾಗ್ಲೂ ಕೇರಳದಲ್ಲಿ ಪ್ರಕೃತಿ ಸೌಂದರ್ಯ ಇದೆ. ಅವರ ಮನೆ ಪಕ್ಕದಲ್ಲಿ ಒಂದು ನದಿ, ಪೂರ್ಣ ಅನ್ನೋ ನದಿ ಹರಿತಾ ಇರುತ್ತೆ. ಆ ನದಿ ಸುಂದರವಾಗಿ ಆಹ್ಲಾದಕವಾಗಿ ಇರುತ್ತೆ. ಆದರೆ ಭಗವಂತನ ಕರ್ಮ ನಿಯಮ ಅಂತ ಹೇಳೋಕ್ಕಾಗೋದಿಲ್ಲ. ಉದ್ದೇಶ ಅಂದ್ರೆ ಭಗವಂತನ ಉದ್ದೇಶ ಯಾವಾಗಲೂ ಲೋಕ ಹಿತಕ್ಕಾಗಿರೋದ್ರಿಂದ ಸ್ವಲ್ಪ ವಯಸ್ಸಾದ ನಂತರ ಶಂಕರಾಚಾರ್ಯರು ಇರೋ ಅಲ್ಪ ಆಯುಷಿನಲ್ಲೇ ಅವರ ತಂದೆ ತೀರಿಕೊಂಡಿರ್ತಾರೆ. ಆಗ ನೋಡಿ, ಅವಾಗ ಶಂಕರರು ಯೋಚನೆ ಮಾಡ್ತಾರೆ, ಈ ಪ್ರಪಂಚದಲ್ಲಿ ಶಾಶ್ವತ ಅನ್ನೋದು, ಅಶಾಶ್ವತ ಅನ್ನೋದು, ಮಾಯೆ ಅನ್ನೋದು, ದುಃಖದ ಬಗ್ಗೆ ತುಂಬಾ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಇದು ನಿಜವಾಗ್ಲೂ ಮನುಷ್ಯ ಸಂಸಾರದಿಂದ ಆನಂದ ಪಡಿಬಹುದು ಅನ್ನೊಂದು ಪ್ರೇರಣೆ ಎಲ್ಲರಿಗೂ ಇರುತ್ತೆ. ಆದರೆ ಇದು
ಇದು ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆ ಮಕ್ಕಳು, ತಿರುಗಿ ಮದುವೆ ಮಕ್ಕಳು, ಇದೇ ರೀತಿ ಆಗ್ತಾ ಇದ್ರೆ ನಾವು ಜೀವನದಲ್ಲಿ ಸಂತೋಷ ಅನ್ನೋದು ಪಡೆಯೋದು ಸಾಧ್ಯತೆ ಅಸಾಧ್ಯವಾಗಿದೆ. ನಿಜವಾದ ಶಾಶ್ವತವಾದ ವಸ್ತುವಿನಲ್ಲಿ ಮಾತ್ರ ನಾವು ಪರಮಾತ್ಮನ ಸತ್ ಚಿತ್ ಆನಂದ ಅಂತೀವಿ. ಸತ್ ಅಂತ ಹೇಳಿದ್ರೆ ಚಿತ್ತ ಆನಂದ ಅಂದ್ರೆ ನಿಜವಾದ ಜ್ಞಾನವನ್ನು ಪಡೆದ್ರೆ ಮಾತ್ರ ನಮಗೆ ಆನಂದ ಅಂತ ಸಿಗುತ್ತೆ. ಆತರಿಗೆ ಶಂಕರಾಚಾರ್ಯರಿಗೆ ಈ ಜೀವನದ ಮೇಲೆ ವಿರಕ್ತಿ ಹೊಂದಿ ಸನ್ಯಾಸ ದೀಕ್ಷೆ ಪಡೆಯಬೇಕು ಅಂತ ಆಸೆ ಪಡಿತಾರೆ. ಆದರೆ ಎಲ್ಲಾ ತಂದೆ ತಾಯಿಗಳು ಇಚ್ಛೆಯಂತೆ ಮಗನಿಗೂ ಅದೇ ರೀತಿ ಮದುವೆ ಮಾಡಿ ಮಕ್ಕಳನ್ನು ಪಡೆಯಬೇಕು ಅಂತ ಆರ್ಯಾಂಗ ಬಯಕೆ ಆಗಿರುತ್ತೆ. ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ ತಂದೆ ತಾಯಿಗಳ ಪರ್ಮಿಷನ್ ಅಥವಾ ಆಜ್ಞೆ ಇಲ್ಲದಿರ ಇವರು ಸನ್ಯಾಸ ಸ್ವೀಕಾರ ಮಾಡೋಕೆ ಅಸಾಧ್ಯ. ಅದರಿಂದ ಒಂದು ದಿನ ತಾಯಿಗೆ ಹೇಳ್ತಾರೆ ತಮ್ಮ ಇಚ್ಛೆಯನ್ನು ಶಂಕರಾಚಾರ್ಯರು. ಆದರೆ ತಾಯಿ ಇದಕ್ಕೆ ಒಪ್ಪುವುದಿಲ್ಲ. ಆದರೆ ನಿಜವಾಗ್ಲೂ ತಾಯಿ ಮಗನ ಮೇಲೆ ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ಇರುತ್ತೆ. ಆಮೇಲೆ ಕೊನೆಗೆ ಒಂದು ದಿನ ಅವರ ಮನೆ ಪಕ್ಕದಲ್ಲಿ ಆ ಪೂರ್ಣಾ ನದಿಯಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದು ಮೊಸಳೆ ಬಂದು ಅವರ ಕಾಲನ್ನು ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆವಾಗ ಕೊನೆಗೆ ಹೇಳ್ತಾನೆ ಶಂಕರಾಚಾರ್ಯರು, ಅಪ್ಪ ನನಗೆ ಕೊನೆ ಆಸೆ, ನಾನು ಈ ಮೊಸಳೆಯಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯವಾಗುತ್ತೆ. ನೀನು ನನಗೊಂದು ಆಜ್ಞೆಯನ್ನು ಕೊಟ್ಟರೆ ಸನ್ಯಾಸ ದೀಕ್ಷೆಯನ್ನು ಪಡೆದು ನಾನು ಸುಖವಾಗಿರ್ಬೋದು ಅಂತಾನೆ. ಆವಾಗ ತಾಯಿ ಮನನೊಂದು ಆತನಿಗೆ ದೀಕ್ಷೆ ಪಡೆಯಲು ಅನುಗ್ರಹಿಸುತ್ತಾಳೆ. ಆಗ ಮೊಸಳೆ ಮಾಯವಾಗುತ್ತೆ. ಆಗ ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲೇ ಎಲ್ಲಾ ಶಾಸ್ತ್ರಗಳನ್ನು ಪುರಾಣಗಳನ್ನು ಸ್ವಚ್ಛವಾಗಿ ಸುಲಲಿತವಾಗಿ ಉಚ್ಚಾರಣೆ ಮಾಡೋದನ್ನು ಕಲಿತಾರೆ. ಅವರು ಎಲ್ಲರಿಗಿಂತ ಜ್ಞಾನದಲ್ಲಿ ಪ್ರಜ್ಞೆಯಲ್ಲಿ ತುಂಬಾ ವಿಶಾಲವಾಗಿ ಮೆರೀತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಶಾಸ್ತ್ರಗಳೆಲ್ಲ ಮುಕ್ತಾಯವಾದ ಮೇಲೆ ಆತನಿಗೆ ನರ್ಮದಾ ನದಿ ತೀರದಲ್ಲಿ ಗುರುವನ್ನ ಆಶ್ರಯ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಶಂಕರಾಚಾರ್ಯರು ಆ ಗುರುವಿನ ಹತ್ರ ಹೋಗಿ ಅನುಗ್ರಹ ಪಡೆದು, ಅವರು ಯಾರು ಅಂತ ಹೇಳಿದ್ರೆ ಆದಿಶಂಕರ, ಇದು ಆದಿಶೇಷನ ಅವತಾರ. ಅವರ ಅನುಗ್ರಹದಿಂದ ಅಲ್ಲಿ ವೇದಗಳನ್ನ ಎಲ್ಲ ವಿಷಯಗಳನ್ನು ತಿಳಿತಾರೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಅಪ್ಪಣೆಯಂತೆ ಅವರು ಕಾಶಿಗೆ ಹೋಗ್ಬೇಕು ಅಂತ ಗುರುಗಳ ಆಜ್ಞೆಯಿಂದ ಕಾಶಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಶಿಷ್ಯರನ್ನು ಪಡೆದು ಅದ್ವೈತ ವಿಷಯವನ್ನು ಪ್ರತಿಪಾದಿಸುತ್ತಾರೆ. ಆವಾಗ ಏನಾಗುತ್ತದೆ, ಅವರಿಗೆ 4 ಶಿಷ್ಯರಾಗ್ತಾರೆ. ಒಬ್ರು ಪದ್ಮಪಾದ, ಸುರೇಶ್ವರ, ಇವರೆಲ್ಲ 4 ಜನ ಶಿಷ್ಯರಾಗ್ತಾರೆ. ಸುರೇಶ್ವರ, ಹಸ್ತಮಲಕ, ತೋಟಕ, ಪದ್ಮಪಾದ, ಇವರು 4 ಶಿಷ್ಯರುಗಳಾಗುತ್ತಾರೆ. ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ ಈ ಪದ್ಮಪಾದ ಅನ್ನೋ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೋಣ. ನೋಡಿ, ಭಕ್ತಿ ಶ್ರದ್ಧೆ ಇದ್ರೆ ಮಾತ್ರ ಭಗವಂತನ ಅನುಗ್ರಹ ದೊರಕುತ್ತದೆ. ನಾವು ಎಷ್ಟೇ ಜ್ಞಾನವಂತರಾಗಲಿ ಪಂಡಿತರಾಗ್ಲಿ ನಾವು ದೀಕ್ಷೆ ಅಥವಾ ಮೋಕ್ಷ ಪಡೆಯುತ್ತೆ ಅಸಾಧ್ಯತೆ. ಪದ್ಮಪಾದ ತುಂಬಾ ಬುದ್ಧಿವಂತ, ಆದರೆ ಹೆಚ್ಚಾಗಿ ಮಾತಾಡ್ತಾ ಇರ್ಲಿಲ್ಲ. ಒಂದು ದಿನ ಶಂಕರಾಚಾರ್ಯರು ಆಶ್ರಮದಲ್ಲಿರುವಾಗ ಪದ್ಮಪಾದನ ಹೆಸರು ಮೊದಲು ಸನಂದನ ಅಂತ ಹೆಸರಿರುತ್ತೆ. ಒಂದು ದಿನ ಆಶ್ರಮಕ್ಕೆ ಬೇಕಾಗಿರೋ ವಸ್ತುಗಳನ್ನು ಸಂಗ್ರಹಿಸಲು ನದಿ ದಾಟಿ ಆಚೆ ಹೋಗಿರ್ತಾನೆ. ಆವಾಗ ಅವರು ಪ್ರವಚನ ಮಾಡಬೇಕು ಅನ್ನೋವಾಗ ಮಿಕ್ಕಿದ ಶಿಷ್ಯರು ಏನ್ ಹೇಳ್ತಾರೆ, ಆತ ಏನು ಬುದ್ಧಿವಂತನಲ್ಲ, ನೀವು ಉಪನ್ಯಾಸವನ್ನು ಪ್ರವಚನವನ್ನು ನಮಗೆ ಹೇಳಿಕೊಡಿ ಅಂತಾನೆ. ಆದರೆ ಆತನಲ್ಲಿದ್ದ ಶ್ರದ್ಧೆ, ಭಕ್ತಿ, ವಿನಯ ಇದೆಲ್ಲ ತುಂಬಾ ಮುಖ್ಯವಾದನ್ನು ಗಮನಿಸಿ ಶಂಕರಾಚಾರ್ಯರು ಅವನ್ನ ಕರೀತಾರೆ. ಸನಂದನ ಅಂತ ಕರೀದ ತಕ್ಷಣ ಆತ ನದಿ ಮೇಲೆ ಏನೂ ನೋಡದೆ ನಡ್ಕೊಂಡ್ ಬಂದ್ಬಿಡ್ತಾನೆ. ಆವಾಗ ಬಂದಾಗ ಒಂದೊಂದು ಕಾಲ ಕೆಳಗೆ ಒಂದೊಂದು ತಾವರೆ ಹೂವು ಬರುತ್ತೆ. ಅದಕ್ಕೆ ಆತನ ಹೆಸರು ಪದ್ಮಪಾದ ಅಂತ ಹೇಳ್ತಾರೆ. ಪದ್ಮಪಾದ ಉತ್ತಮವಾದ ಒಳ್ಳೆಯ ಶಿಷ್ಯನಾಗ್ತಾನೆ. ಆತನ ಗುರುಗಳ ಹೆಸರು ಗೋವಿಂದ ಭಗವತ್ಪಾದ ಅಂತ ಹೇಳ್ತಾರೆ. ಒಂದಿನ ಕಾಶಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ಚಂಡಾಲ ಸಿಗ್ತಾನೆ. ಅವಾಗ ಹೇಳ್ತಾನೆ, ಶಂಕರಾಚಾರ್ಯರು ಹೇಳ್ತಾರೆ, ನೀನು ದೂರ ಹೋಗು ಅಂತ ಕೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಆ ಚಂಡಾಲನನ್ನ ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ತಾನೆ. ಆದರೆ ಚಂಡಾಲನ ಹೇಳ್ತಾನೆ, ಒಂದು ಪ್ರಶ್ನೆ ಕೇಳ್ತಾನೆ, ನಿನ್ನ ದೇಹ ನನ್ನ ದೇಹ ಒಂದೇ ರಕ್ತ ಮಾಂಸಗಳಿಂದ ಕೂಡಿದ್ದೀಯಾ?
ಅದನ್ನ ದೇಹ ದೂರ ಹೋಗುಂತೀಯ, ನಿನ್ನ ಆತ್ಮ ನನ್ನ ಆತ್ಮ ಒಂದೇ ಇರೋದು, ಆತ್ಮ ಒಂದೇ, ನೀನು ಯಾರನ್ನು ದೂರ ಹೋಗು ಅಂತ ಕೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರಿಗೆ ಜ್ಞಾನೋದಯವಾಗಿ ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆತ ಭಗವಂತನ ಅವತಾರ, ಅದರಿಂದ ಅವರಿಗೆ ತುಂಬಾ ಜ್ಞಾನೋದಯ ಆಗುತ್ತೆ. ಅದೇ ರೀತಿ ಅಲ್ಲಿ ಕಾಶಿ ಪಟ್ಟಣದಿಂದ ಅವರೇನ್ ಮಾಡ್ತಾರೆ ಅಂದ್ರೆ, ಅವರ ಗುರುಗಳ ಅಪ್ಪಣೆ ಪಡೆದು ಬದರಿನಾಥ್ಗೆ ಹೋಗ್ತಾರೆ. ಬದರಿನಾಥ್ಗೆ ಹೋಗ್ಬಿಟ್ಟು ಅಲ್ಲಿ ಆಶ್ರಮದ ಬದರಿನಾಥಲ್ಲಿ ಒಂದು ಪೂಜೆ ಪುನಸ್ಕಾರ ಕೈಂಕರ್ಯ ಒಂದು ಸರಿಯಾದ ವೇದಗಳ ಪ್ರಕಾರ ನಡೀತಿರಲ್ಲ, ಅದೆಲ್ಲ ಪುನರುಚ್ಚಾರಣೆ ಮಾಡಿ ಎಲ್ಲ ಮಾಡ್ತಾರೆ. As directed by Shiva, Shankara proceeded to Badrinath, a famous pilgrimage center in Himalaya. When he renovated the temple of Narayana, instituted proper modes of ritualistic worship, then started writing commentary on Brahma Sutra. ಅಲ್ಲಿ ಬದ್ರಿನಾಥ್ ಅಲ್ಲಿ ನಮ್ಮ ವೇದಗಳ ಪ್ರಕಾರ ರಿಚುವಲ್ಸ್ ಇವೆಲ್ಲ ಸರಿಯಾಗಿ ಮಾಡ್ತಾರೆ. ಆಮೇಲೆ ಕಾಮೆಂಟ್ರಿ ಆನ್ ಬ್ರಹ್ಮಸೂತ್ರ ಅಂತ ಹೇಳ್ತೀವಿ. ಬ್ರಹ್ಮಸೂತ್ರ ಆ ಬ್ರಹ್ಮಸೂತ್ರಾಸ್ ಮೇಲೆ ಅವರು ಕಾಮೆಂಟ್ರಿ ಅಂತ ಭಾಷ್ಯವನ್ನು ಬರೀತಾರೆ. ದಿಸ್ ಸೆಡ್ ಟು ಹ್ಯಾವ್ ಬೀನ್ ಎ ಫುಲ್ಲಿ ಅಪ್ರೂವ್ಡ್ ಅಂಡ್ ಅಪ್ರಿಷಿಯೇಟ್ ಬೈ ಒರಿಜಿನಲ್ ಆಥರ್ ಸೇಸ್ ವ್ಯಾಸ ಹಿಮ್ಸೆಲ್ಫ್. ಯಾವ ರೀತಿ ಭಾಷ್ಯ ಬರೀತಾರಂತೆ, ಈ ಎಲ್ಲಾ ಭಾಷ್ಯಗಳು ವೇದಗಳು ಎಲ್ಲ ಬರ್ತವೆ. ವೇದವ್ಯಾಸರ ತುಂಬಾ ಸಂತೋಷವಾಗಿ ಆನಂದವನ್ನು ಬಿಡ, ಅಷ್ಟು ಸೊಗಸಾಗಿ ಅಷ್ಟು ಚೆನ್ನಾಗಿ ಬರೀತಾರೆ. ಲರ್ನ್ ಆನ್ ಮೂವ್ ಟುವರ್ಡ್ ದಿಸ್ South India, vanquishing, convening many scholars among whom the greatest Mandana Mishra, according to some traditional biographies, it was Mandana Mishra who became sannyasi of Sureshwara. Through quite few scholars do not separate this view. ಅದರಿಂದ ಅವರು ನಮ್ಮ ಭಾರತದ 4 ಮೂಲೆಗಳಲ್ಲಿ 4 ಆಶ್ರಮ ಮಾಡ್ತಾರೆ. ಶಾರದಾ ಮಠ್ ಇನ್ ಶೃಂಗೇರಿ, ಅದಕ್ಕೆ ಪ್ಯಾಂಟಿಫ್ ಅಂದ್ರೆ ಪೀಠಾಧಿಕಾರಿಗಳು ಸುರೇಶ್ವರಾಚಾರ್ಯರು. ಕಾಳಿಕಾ ಮಠ್ ಇನ್ ದ್ವಾರಕಾ ಬೈ ಅಸ್ತಮಲಕ, ಜ್ಯೋತಿರ್ಮಠ ಇನ್ ಬದರಿ ಬೈ ತೋಟಕ, ಗೋವರ್ಧನ ಮಠ್ ಇನ್ ಪೂರಿ ಬೈ ಪದ್ಮಪಾದ. ಇವರು ಮಠಾಧಿಪತಿಗಳು ಆಗ್ತಾರೆ. ಆದ್ರೆ ಇವಾಗ ಸುರೇಶ್ವರಾಚಾರ್ಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಸುರೇಶ್ವರಾಚಾರ್ಯರು ಮೊದಲು ಆತನ ಹೆಸರು ಮಂಡನ ಮಿಶ್ರ ಅಂತ ಹೇಳ್ತೀವಿ. ಮಂಡನ ಮಿಶ್ರ ಅವರು ಹೆಂಡತಿ ಉಭಯ ಭಾರತಿ ಇವರು ತುಂಬಾನೇ ವೇದಗಳನ್ನು ಎಲ್ಲ ಅಧ್ಯಯನ ಮಾಡ್ತಾರೆ. ಶಂಕರಾಚಾರ್ಯರು ಅವ್ರನ್ನ ಸನ್ಯಾಸ ದೀಕ್ಷೆ ಕೊಡಲು ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದರೆ ಆಗ ಹೇಳ್ತಾರೆ, ನನ್ನ ಜೊತೆ ವಾಗ್ವಾದ ಮಾಡಬೇಕು ಅಂತ ಹೇಳ್ತಾರೆ. ವಾಗ್ವಾದ ಮಾಡಿ ನೀನು ಸೋತರೆ ನನ್ನ ಸನ್ಯಾಸನಾಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಂಡನ ಮಿಶ್ರ ಒಪ್ಕೊಂತಾರೆ. ಅದರಲ್ಲಿ ಎಷ್ಟೋ ವಿಷಯಗಳು ಚರ್ಚೆ ಮಾಡಿದಾಗ ಮಂಡನ ಮಿಶ್ರ ಶಂಕರಾಚಾರ್ಯರು ತುಂಬಾನೇ ಆಗತ್ತೆ. ಅದಕ್ಕೆ ನ್ಯಾಯಾಧೀಶರಾಗಿ ಉಭಯ ಭಾರತಿನೇ ಇರ್ತಾರೆ. ಅವಾಗ ಏನಾಗುತ್ತೆ, ಕೊನೆಯಲ್ಲಿ ಒಂದು ಸಂಸಾರದ ವಿಷಯದಲ್ಲಿ ಪ್ರಸ್ತಾವನೆ ಮಾಡಿದಾಗ ಶಂಕರಾಚಾರ್ಯರು ಉತ್ತರಿಸಕ್ಕಾಗೋದಿಲ್ಲ. ಕೊನೆಗೆ ಎಲ್ಲವನ್ನೂ ಗೆಲ್ತಾರೆ. ಆವಾಗ ಮಂಡನ ಮಿಶ್ರ ದೀಕ್ಷೆಯನ್ನು ಪಡೆದು ನಮ್ಮ ಶೃಂಗೇರಿ ಮಠಕ್ಕೆ ಅವರು ಫಸ್ಟ್ ಪ್ಲಾಂಟಿಫ್ ಅಂತಾರೆ, ಮಠಾಧಿಪತಿ. ಆದ್ದರಿಂದ ಸುರೇಶ್ವರಾಚಾರ್ಯರ್ ಮೊದಲನೇ ಹೆಸರು ಮಂಡನ ಮಿಶ್ರ ಅಂತ ನಾವು ಹೇಳ್ತೀವಿ. He ordered 2 more distinguished sannyasi disciples to reunite ಅಸ್ತಮಲಕ ತೋಟಕ. ಅದಾದ ನಂತರ ಅಸ್ತಮಲಕ ತೋಟಕನವರು ಇಬ್ಬರು ಶಿಷ್ಯರಾಗ್ತಾರೆ. Meanwhile, he learned his mother was her deathbed, hurried to her to give her a vision to the Lord Vishnu before she passed away. ಅಂದ್ರೆ ಏನಾಗುತ್ತೆ ಅಂದ್ರೆ, ತಾಯಿ ಸನ್ಯಾಸಿ ದೀಕ್ಷೆ ತಗೊಳ್ಳೋವಾಗ ಒಂದು ಕಂಡೀಷನ್ ಹಾಕಿರ್ತಾರೆ. ಆತ ಮರಣಾನಂತರ ಆತ ಬಂದು ಸಂಸ್ಕಾರ ಮಾಡಬೇಕು. ಅದೇ ರೀತಿ ಶಂಕರಾಚಾರ್ಯರು ಬಂದು ಆಕೆಗೆ ಸಂಸ್ಕಾರ ಮಾಡ್ತಾರೆ. ಆದರೆ ಯಾರು ಆತನಿಗೆ ಸಹಕಾರ ಕೊಡುವುದಿಲ್ಲ. During the period, Padmapada irrevocably lost manuscript of his gloss on the commentary on Shankara on Brahma Sutra. However, Shankara removed from memory that parts which had been read out as the entire Padmapada himself. ಅಂದ್ರೆ ಒಂದು ಕಾಮೆಂಟ್ರಿನ ಪದ್ಮಪಾದ ಕೊಟ್ಟಿರ್ತಾರೆ, ಅವರೆಲ್ಲೋ ಕಳೆದಾಕ್ತಾರೆ. ಆದರೆ ಶಂಕರಾಚಾರ್ಯ ಅನುಗ್ರಹದಿಂದ ಅವ್ರು ಮತ್ತೆ ಬರೀತಾರೆ. After completing successful tour to the south, Shankara was journeyed to north right up to the Kashmir.
ಅದೇ ರೀತಿ ಅದಾದ ನಂತರ ಅವರು ಕಾಶ್ಮೀರ ರಾಜ್ಯಕ್ಕೆ ಹೋಗ್ತಾರೆ. ಆಲ್ ದಿ ಸ್ಕಾಲರ್ಸ್ ಆಕ್ಯುಪೈಡ್ ಸರ್ವಜ್ಞ ಪೀಠ, ಅಲ್ಲಿ ಸರ್ವಜ್ಞ ಪೀಠ ಅಂತಾರೆ. ಆದರೆ ಸ್ಕಾಲರ್ಸ್ ಅಂತ ಹೇಳಿದ್ರೆ ಅವರು ವಿದ್ವಾಂಸರಾಗಿದ್ರು ಸರಿಯಾದ ಮಾರ್ಗದಲ್ಲಿ ಇರೋದಿಲ್ಲ. ದಿ ಸೀಟ್ ಮೆಂಟ್ ಫಾರ್ ಗ್ರೇಟೆಸ್ಟ್ ಸ್ಕಾಲರ್ಸ್ ಇನ್ ದಿ ಟೆಂಪಲ್ ಆಫ್ ಸರಸ್ವತಿ ಗಾಡೆಸ್ ಆಫ್ ಲರ್ನಿಂಗ್. ಅಲ್ಲಿ ಎಲ್ಲ ವಿದ್ವಾಂಸರ ಜಾಗದಲ್ಲಿ ಅಲ್ಲಿ ವೇದಗಳನ್ನ ಬೋಧನೆ ಮಾಡಿದ್ದಾರೆ. During the sojourney around the country, Shankara established 4 metas or monasteries in 4 cardinal points, and he had annoyed 4 chief disciples in their aid to carry his work even after demise, that creating great monastic tradition. ನೋಡಿ, ಶಂಕರಾಚಾರ್ಯರು ಅವರ ನಂತರ ಕೂಡ ಆಶ್ರಮಗಳನ್ನು ಸರಿಯಾದ ರೀತಿಯಕ್ಕೆ ವ್ಯವಸ್ಥೆ ಮಾಡ್ತಾರೆ. ಶಾರದಾ ಮಠ್ ಇನ್ ಶೃಂಗೇರಿ, ಶಾರದಾ ಮಠ್ ಅದನ್ನು ಬಂದು ಶೃಂಗೇರಿ. ಇವಾಗ ಶೃಂಗೇರಿ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಶೃಂಗೇರಿ ಅನ್ನೋದು ತುಂಬಾ ಪವಿತ್ರವಾದ ಸ್ಥಳ. ಯಾಕೆ ಶಂಕರಾಚಾರ್ಯರು ಶೃಂಗೇರಿನೇ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅಲ್ಲಿ ಮೊದಲೇ ನೋಡಿ, ಇವಾಗ ಮಹಾಭಾರತದಲ್ಲಿ ಒಂದು ವಿಷಯ ಬರುತ್ತೆ. ಏನ್ ಬಂದಂದ್ರೆ, ಭಗವದ್ಗೀತೆಯಲ್ಲಿ ಧೃತರಾಷ್ಟ್ರ ಬಂದು ಹೇಳಿರ್ತೇನೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಒಂದು ಶ್ಲೋಕ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿದ್ರೆ, ಕುರುಕ್ಷೇತ್ರ ಅನ್ನೋದ್ರಲ್ಲಿ ಬಹಳಷ್ಟು ಇಂದು ಸಾವಿರಾರು ಯಜ್ಞ ಯಾಗಾದಿಗಳನ್ನು ಮಾಡಿರ್ತಾರೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಒಂದು ಭಗವಂತ ಇರೋ ಜಾಗದಲ್ಲಿ, ಋಷಿಗಳು ಇರೋ ಜಾಗದಲ್ಲಿ ನಮ್ಮಲ್ಲಿ ಒಳ್ಳೆ ಭಾವನೆಗಳು ಬರುತ್ತೆ. ಅದೇ ರೀತಿ ಶೃಂಗೇರಿಯಲ್ಲಿ ಒಬ್ಬ ಋಷ್ಯಶೃಂಗ ಅಂತ ಒಬ್ಬ ಇರ್ತಾನೆ. ಅವರು ಒಬ್ಬ ಮುನಿಗಳ ಪುತ್ರ. ಅವನೇನ್ ಮಾಡ್ತಾನೆ, ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಆದ್ರಿಂದ ಅಲ್ಲಿನ ರಾಜ ಅಲ್ಲಿ ಕ್ಷಾಮ ಬಂದಿದ್ದಕ್ಕೆ, ಆ ಋಷಿಶೃಂಗನ್ನ ಅಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ಆವಾಗ ಮಳೆಗಳು ಶುರುವಾಗುತ್ತೆ. ಅದಕ್ಕೆ ಶೃಂಗೇರಿ ಅಂತ ಹೆಸರು ಬರುತ್ತೆ. ನೋಡಿ, ಇದೇ ರೀತಿ ಈಗಲೂ ಕೂಡ ಶೃಂಗೇರಿಯಲ್ಲಿ, ಮಲೆನಾಡು ಏರಿಯಾದಲ್ಲಿ ಪ್ರತಿದಿನ ಮಳೆ ಬರುತ್ತೆ. ಯಾಕಂದ್ರೆ ಅಲ್ಲಿ ಋಷಿಶೃಂಗರು ಬಂದಿರೋದ್ರಿಂದ ಆತನ ಒಂದು ಆಶೀರ್ವಾದದಿಂದ ಬರುತ್ತೆ. ಆಮೇಲೆ ಯಾಕೆ ಶೃಂಗೇರಿನೇ ಇವರು ಮೊದಲ ಪೀಠ ಮಾಡಿ ಶೃಂಗೇರಿ ಶಾರದಾ ಪೀಠ ಮಾಡಿದ್ರೆ, ಶೃಂಗೇರಿ ಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಬರ್ತಾ ಇದ್ರೆ ನೋಡಿ, ಹಾವು, ಮುಂಗುಸಿ, ಕಪ್ಪೆ ಇವೆಲ್ಲ ಶತ್ರುಗಳು. ಕಪ್ಪೆ ನೋಡಿದ್ರೆ ಹಾವು ಬಿಡುತ್ತಾ? ಬಿಡೋದಿಲ್ಲ. ಆದ್ರೆ ಇವರು ಅದ್ಭುತವಾಗಿ ಬರ್ತಾ ಇದ್ರೆ ದಾರಿಯಲ್ಲಿ ಒಂದು ನಾಗರಾವು, ಒಂದು ಕಪ್ಪೆ ಅಷ್ಟೊತ್ತಿಗೆ ಅದು ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಗರ್ಭಿಣಿ ಆಗಿರುತ್ತೆ. ಗರ್ಭಿಣಿ ಆಗಿರೋದ್ರಿಂದ ಅದು ಪ್ರಸವ ವೇದನೆ ಅನುಭವಿಸ್ತಾ ಇದೆ. ಆದ್ರೆ ಒಂದು ನಾಗರಾವು ಬಂದು ಅದರ ತಲೆ ಮೇಲೆ ಇಡುತ್ತೆ ಪ್ರಸವ. ಅಂದ್ರೆ ಅಲ್ಲಿ ಆ ವಾತಾವರಣ ಅಂದ್ರೆ ಯಾರಲ್ಲೂ ದ್ವೇಷ ಭಾವನೆ ಇರೋದಿಲ್ಲ, ಪ್ರೀತಿ ಭಾವನೆ ಇರಬೇಕು. ಆ ಸ್ಥಳ ಸೂಕ್ತವಾದ ಸ್ಥಳ ಅಂತ ಶೃಂಗೇರಿಯಲ್ಲಿ ಶಾರದಾ ಪೀಠము ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಸುರೇಶ್ವರಾಚಾರ್ಯರು ಮೊದಲು ಗುರುಗಳಾಗ್ತಾರೆ. By this time, he had finally firmly re-established Vedic religion by written works, vigorous propaganda of the principles, leaving behind his band of illustrated disciples, religious monastic institution. He said to enter the cave in Himalaya near Badri, known the Dattatreya Guha, and disappear forever. ಅದಾದ ನಂತರ ಶೃಂಗೇರಿ ಮಠ, ಬದರಿಕಾಶ್ರಮ, ಪೂರಿ, ದ್ವಾರಕಾ, ಇದರ 4 ಜಾಗದಲ್ಲಿ 4 ಮಠಗಳ ಸ್ಥಾಪನೆ ಮಾಡಿ ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠದಲ್ಲಿ ಹೋಗಿ ಈ ರೀತಿ ಎಲ್ಲಾ ಮೂಲೆಗಳಲ್ಲಿ ತಮ್ಮ ಜೀವನ ಪರ್ಯಂತ ಪ್ರವಚನಗಳನ್ನು ಮಾಡಿ ವೇದಗಳನ್ನ ಪುನರುತ್ಥಾನ ಮಾಡಿ ಇದನ್ನೆಲ್ಲ ಮಾಡಿದ್ರು. ಕೊನೆಗೆ ಅವರು ಹಿಮಾಲಯ ಪರ್ವತದಲ್ಲಿ ಒಂದು ಗುಹೆಯಲ್ಲಿ ಹೋಗಿ ಅವರು ದೀಕ್ಷೆ ಮೋಕ್ಷ ಪಡೆದರು ಅಂತ. ದತ್ತಾತ್ರೇಯ ಗೃಹ ಅಂತ ಇದೆ, ಅಲ್ಲಿ ಮಾಯವಾದರು ಅಂತಾರೆ. ಆದರೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಕಂಚಿ ಕಾಮಕೋಟ ಪೀಠಂ ಅಂತ ಇದೆ, ಅದು ಕಂಚಿಯಲ್ಲಿದೆ. ಇದು ಕೂಡ ಅವರೇ ಸ್ಥಾಪನೆ ಮಾಡಿರೋದು. ಅಕಾರ್ಡಿಂಗ್ ಟು ಅನದರ್ ವರ್ಷನ್, ಈವನ್ ನೋ ಶಂಕರ ಎಸ್ಟಾಬ್ಲಿಷ್ ಅನದರ್ ಮಠ್ ಕಾಂಚಿಪುರಂ, ತಮಿಳುನಾಡು, ಕಾಲ್ ದಿ ಕಾಮಿಕೋಟ ಪೀಠಂ. ಕಂಚಿಯಲ್ಲಿ ಇವರೊಂದು ಇದು ಮಾಡಿದ್ದಾರೆ, ಅದೇ ಕಂಚಿ ಕಾಮಿಕೋಟ ಪೀಠಂ ಅಂತಾರೆ. ಆರ್ ಲೀವ್ಡ್ ದೇರ್ ಫಾರ್ ರೆಸ್ಟ್ ಆಫ್ ದಿ ಅಂಟಿಲ್ ಇಸ್ ಡಿಮೈಸ್ ವಿಚ್ ಟುಕ್ ಪ್ಲೇಸ್ ದೇರ್ ಓನ್ಲಿ. ಅಂದ್ರೆ ಅಲ್ಲಿನೂ ಇವರೇ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಶಂಕರಾಚಾರ್ಯರು ವರ್ಕ್ಸ್ ಅಂತೀವಿ. ಇವಾಗ ಏನಾಗುತ್ತೆ, ಶಂಕರಾಚಾರ್ಯರು ಏನೇನು ಬರೆದರು ಅನ್ನೋದು ಇಂಪಾರ್ಟೆಂಟ್. ಆದರೆ ಕಾಮೆಂಟ್ರಿ ಆನ್
Brahma Sutras, Bhagavad Gitas, and Upanishads. These are very important. It is appreciated by even Vedavyasa. ಸುಲಭವಾಗಿ ನಮಗೆ ಅರ್ಥ ಆಗೋ ರೀತಿ ನನ್ನ ಭಾಷ್ಯವನ್ನು ಶಂಕರಾಚಾರ್ಯ ಬರೆದಿದ್ದಾರೆ. Shankara was a prolific writer. He has left behind a voluminous literature which can be categorized into 3 groups. ಅಂದ್ರೆ ಶಂಕರಾಚಾರ್ಯ ನೋಡಿ ಅವರು ಓದ ನಂತರ ಕೂಡ ನಮ್ಗೆ ಸಾಕಷ್ಟು ಸಾಹಿತ್ಯವನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ. ಅದನ್ನು 3 ವಿಧವಾಗಿ ಮಾಡಬಹುದು. ಭಾಷ್ಯಾಸ್, ಪ್ರಕರಣಾಸ್ ಅಂಡ್ ಸೂತ್ರಾಸ್ ಅಂತ ಹೇಳ್ತಾರೆ. ಭಾಷ್ಯಾಸ್ ಆರ್ erudite exposition of the basic works of the Vedanta philosophy in religion. Apart from 10 Upanishads, 10 ಉಪನಿಷತ್ತುಗಳು ಇದೆ, 108 ಉಪನಿಷತ್ ಇದೆ. ಆದರೆ ಕಾಮೆಂಟ್ರಿ ಬಂದು ಶಂಕರಾಚಾರ್ಯ ಮಾಡೋ 10 ತುಂಬಾ ಇಂಪಾರ್ಟೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ಬ್ರಹ್ಮಸೂತ್ರಾಸ್ ಅಂಡ್ ಭಗವದ್ಗೀತಾ, ಭಗವದ್ಗೀತಾ, ಬ್ರಹ್ಮಸೂತ್ರ, ಉಪನಿಷತ್ತು ಇವುಗಳು ತುಂಬಾ ಚೆನ್ನಾಗಿ ಸೊಗಸಾಗಿ ವಿಮರ್ಶೆ ಮಾಡ್ಕೊಂಡು ಬರೆದಿರೋದು. ಶಂಕರಾಚಾರ್ಯರ ಭಾಷ್ಯಕ್ಕೆ ಮೀರಿಸೋ ಭಾಷ್ಯ ಯಾವುದಿಲ್ಲ. ಭಗವದ್ಗೀತೆಯ ಕಾಮೆಂಟ್ರಿ ಶಂಕರಾಚಾರ್ಯರು ಬರೆದಿರೋದನ್ನ ಓದ್ಬಿಟ್ರೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆದ್ರೆ ಈ 3 ಕಲೆಕ್ಟಿವ್ಲಿ ಕಾಲ್ ದಿ ಪ್ರಸ್ಥಾನತ್ರಯ. ಭಗವದ್ಗೀತಾ, ಬ್ರಹ್ಮಸೂತ್ರ, ಉಪನಿಷತ್ತು ಇವೆಲ್ಲ ಸೇರಿ ಪ್ರಸ್ಥಾನತ್ರಯ ಅಂತ ಹೇಳಿದ್ರೆ ನಾವು ಸೇರ್ಬೇಕಾಗಿರೋ ಜಾಗ ಅಂತ ಬರುತ್ತದೆ. He is also written Bhashya on the Vishnu Sahasranama. Sanastudata ಅಂದ್ರೆ ವಿಷ್ಣು ಸಹಸ್ರನಾಮವನ್ನು ಅವ್ರು ಬರೆದಿದ್ದಾರೆ. ಆಮೇಲೆ ಸೌಂದರ್ಯ ಲಹರಿ, ಆಮೇಲೆ ಶಿವಾನಂದ ಲಹರಿ, ಭಜಗೋವಿಂದಮ್ಮು ಇವೆಲ್ಲ ತುಂಬಾ ಆತ್ಮಬೋಧ, ತುಂಬಾ ಸೊಗಸಾಗಿ ಇವ್ರು ಬರೆದಿದ್ದಾರೆ. ಅರ್ಥ ಗರ್ಭತೀಯವಾಗಿದೆ. ಏನಂತ ಹೇಳಿದ್ರೆ ನಾವೇನು ಅಂತಿದೆ, ಯಾವುದು ಶಾಶ್ವತ ಯಾವುದು ಅಶಾಶ್ವತ ಬಗ್ಗೆ ಅಂದ್ರೆ ಅದ್ವೈತ ಫಿಲಾಸಫಿನ ಇದು ಮಾಡಿದ್ದಾರೆ. ಶಂಕರ was the greatest propagator of the Advaita Vedanta, hold that the basic truth, reality behind this universe is the multiplicity. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಶಂಕರ being the greatest propagator of Advaita Vedanta, hold the view that the basic truth of reality behind the universe is multiplicity. ಅಂದ್ರೆ ಏನಂತ ಹೇಳಿದ್ರೆ ಬೇಸಿಕ್ ಟ್ರೂತ್ ಅಂತ ಒಂದು ಪದ ಹೇಳ್ತಾರೆ. ಇವಾಗ ಏನಂದ್ರೆ ನೀವಾಗ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಎಷ್ಟೇ ಆರ್ನಮೆಂಟ್ಸ್ ಅಂದ್ರೆ ಜ್ಯುವೆಲ್ಸ್ ಅಂತ ಹೇಳ್ತೀವಿ, ಆಭರಣಗಳು ಎಷ್ಟೇ ವಿಧವಾಗಿದ್ರು ಅದರಲ್ಲಿ ಬೇಸಿಕ್ ಹಾಕಿರೋದು ಗೋಲ್ಡ್ ಅಂತೀವಿ. ಅದೇ ರೀತಿ ಎಷ್ಟೇ ಸ್ವೀಟ್ಸ್ ವೆರೈಟೀಸ್ ಇದ್ರು ಅದು ಶುಗರ್ ಇದೆ. ಅದೇ ರೀತಿ ಈ ಪ್ರಪಂಚದಲ್ಲಿ ಒಂದು ವಿಷಯದಲ್ಲಿ ಆ ಆತ್ಮದಲ್ಲಿ ಎಲ್ಲಾ ವಿಷಯಗಳು ಮಲ್ಟಿಪ್ಲಿಸಿಟಿ ಡಿಫರೆಂಟ್ ಆಗಿ ನಮಗ್ ಕಾಣಿಸುತ್ತದೆ ಅಂತ ಹೇಳ್ತಾರೆ. ಆರ್ ಮೈರೈಡ್ ನೇಮ್ಸ್ ಅಂಡ್ ಫಾರಮ್ಸ್. ಮೈರೈಡ್ ನೇಮ್ಸ್ ಅಂಡ್ ಫಾರಮ್ಸ್ ಅಂತ ಹೇಳಿದ್ರೆ ಅನೇಕವಾಗಿ ಕಾಣುತ್ತೆ. ಓನ್ಲಿ ಒನ್ ಅದ್ವೈತ ವಿತೌಟ್ ಸೆಕೆಂಡ್ ಅಂದ್ರೆ ಭಗವಂತನೊಬ್ಬನೇ, ಚೈತನ್ಯ ಒಂದೇ, ಅದು ನಮಗೆ ಆ ರೀತಿ ಕಾಣುತ್ತೆ ಅಂತ ಹೇಳ್ತಾರೆ. ದಿಸ್ ರಿಯಾಲಿಟಿ ಈಸ್ ಕಾಲ್ಡ್ ಬ್ರಹ್ಮನ್. ಅದಕ್ಕೆ ನಾವು ಚೈತನ್ಯ ಅಂತೀವಿ, ಆತ್ಮ ಅಂತೀವಿ, ಸೋಲ್ ಅಂತೀವಿ, ಸ್ಪಿರಿಟ್ ಅಂತೀವಿ. ಅದು ಚಲನ ಅಂದ್ರೆ ಎಟರ್ನಲ್ ಅಂತೀವಿ, ಶಾಶ್ವತವಾದ ವಸ್ತು, ಅದನ್ನ ನಾವು ಆತ್ಮ. ಆದ್ರೆ ನಮಗೆ ಮಾಯೆ ಅಂದ್ರ ಅಜ್ಞಾನದಿಂದ ಎಲ್ಲ ವಿಧವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. appears as many due to peculiar indefinable called maya, just as semi dark. ಒಂದು ಉದಾಹರಣೆ ಕೊಡ್ತಾರೆ. just as semi darkness hide the real nature of the moon. semi darkness ಅನ್ನೋ ಬರುತ್ತೆ. ಡಾರ್ಕ್ನೆಸ್ ಅಂದ್ರೆ ಬೇರೆ, ಸೆಮಿ ಡಾರ್ಕ್ನೆಸ್ ಅಂದ್ರೆ ಬೇರೆ. ಅಂದ್ರೆ ಸೆಮಿ ಡಾರ್ಕ್ನೆಸ್ ಅಂದ್ರೆ ಅದು ಕತ್ತಲೆ ಇಲ್ಲ, ಸ್ವಲ್ಪ ಬೆಳಕು ಇರುತ್ತೆ, ಸ್ವಲ್ಪ ಬೆಳಕು ಕತ್ತಲೇನೆ ಇರುತ್ತೆ. ಅಂದ್ರೆ ಅವಾಗ ನಕ್ಷತ್ರಗಳು ಚಂದ್ರ ಮಾತ್ರ ಹೊಳಿತಾರೆ. ಅವಾಗ ಏನಾಗುತ್ತೆ ಅಂದ್ರೆ ರಿಯಲ್ ನೇಚರ್ ಆಫ್ ದಿ ರೋಪ್, ರಿಯಲ್ ನೇಚರ್ ಆಫ್ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಕತ್ತಲೆಯಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ, ಪಾರ್ಕ್ ಅಲ್ಲಿ ಉದ್ಯಾನ ಹೋಗ್ತಾ ಇರೋವಾಗ ಒಂದು ರೋಪ್ ಅಂತಾರೆ, ಒಂದು ಹಗ್ಗ ಸ್ನೇಕ್ ತರ ಇರೋವಾಗೇನೆ ನಾವು ಭಯ ಬೀಳ್ತೀವಿ. ಯಾಕೆ? ಸೆಮಿ ಡಾರ್ಕ್ ಅಂದ್ರೆ ಅಲ್ಲಿ ಪ್ರಕಾಶ ಇರೋದಿಲ್ಲ. ಪ್ರೊಜೆಕ್ಟ್ಸ್ ಇನ್ ಇಟ್ ಸ್ನೇಕ್, ಪ್ರೊಜೆಕ್ಟ್ಸ್ ಅಂದ್ರೆ ಅದು ಹಾವು ತರ ನಮಗ್ ಕಾಣುತ್ತೆ. ವಿಚ್ ಇಸ್ ನಾಟ್ ದೇರ್ ಸೊ ಮಾಯಾ ಹೈಡ್ ದಿ ಟ್ರೂ ನೇಚರ್ ಆಫ್ ದಿ ಬ್ರಹ್ಮನ್. ಆದ್ರೆ ನಿಜವಾಗ್ಲೂ ಅಲ್ಲ, ಹಾವಿಲ್ಲ, ನಮ್ಗೆ ಆತರ ಭ್ರಾಂತಿ. ಯಾಕೆ? ಕತ್ತಲೆ ಇರೋದು. ಅದೇ ರೀತಿ ನಮ್ಮ ಮಾಯೆ ಅನ್ನೋ ಪ್ರಪಂಚದಲ್ಲಿ, ಅಜ್ಞಾನ ಪ್ರಪಂಚದಲ್ಲಿ ಈ ಪ್ರಪಂಚ ನಿತ್ಯ ಅಂತ, ಸತ್ಯ ಅಂತ ನಾವು ಕಾಣ್ತೀವಿ. ದಟ್ ಈಸ್ ಕಾಲ್ಡ್ ಸತ್ ಚಿತ್ ಆನಂದ. ಸತ್ ಅಂದ್ರೆ ಎಕ್ಸಿಸ್ಟೆನ್ಸ್, ಚಿತ್ ಅಂದ್ರೆ ಕಾನ್ಸಿಯಸ್ನೆಸ್, ಬ್ಲಿಸ್ ಅಂದ್ರೆ ಆನಂದ ಅಂತ ಹೇಳ್ತಾರೆ. ಅಂಡ್ ಪ್ರೊಜೆಕ್ಟ್ ಆನ್ ದಿ ಬೇಸ್ ದಿಸ್ ಮನಿಫೋಲ್ಡ್ ಯೂನಿವರ್ಸ್. ಅದೇ ರೀತಿ ನಾವು ಒಂದು ಹಗ್ಗದಲ್ಲಿ ಹಾವನ್ನ ಯಾವ ರೀತಿ ಕಾಣ್ತೀವೋ ಅದೇ ರೀತಿ ಈ ಪ್ರಪಂಚ ನಶ್ವರವಾಗಿದ್ರು ನಾವು ನಿಜ ಅಂತ ಕಂಡ್ಕೊಂಡ್ವಿ. ನಿಜವಾದ ಚೈತನ್ಯ ಅನ್ನೋದು ಆ ಬ್ರಹ್ಮ, ಸೋಲ್, ಸ್ಪಿರಿಟ್, ಆತ್ಮ, ಪರಮಾತ್ಮ ಅಂತ ಹೇಳ್ತೇವೆ. ಅದನ್ನು ನಾವು ಕುಡ್ಕೋಬೇಕು.
Even as a bright light reveal the rope as rope, ನೋಡಿ, even as a bright light reveal the rope as a rope. ಬ್ರೈಟ್ ಲೈಟ್ ಅಂತ ನಿಜವಾದ ಪ್ರಕಾಶವಾದ ಬೆಳಕಿನಲ್ಲಿ ಹಗ್ಗ ಹಗ್ಗವಾಗಿ ಕಾಣುತ್ತೆ, ಅದೇ ರೀತಿ ಜ್ಞಾನದ ಪ್ರಕಾಶದಲ್ಲಿ, ಆತ್ಮಜ್ಞಾನ ಪ್ರಕಾಶದಲ್ಲಿ ಈ ಪ್ರಪಂಚ ಮಾಯೆ, ಭಗವಂತ ನಿತ್ಯ ಅನ್ನೋದು ಕಾಣುತ್ತೆ ಅಂತ ಹೇಳ್ತಾರೆ. ಡಿಸ್ಪೆಲಿಂಗ್ ಸ್ನೇಕ್ ಅಪಿಯರೆನ್ಸ್, ಡಿಸ್ಪೆಲಿಂಗ್ ಸ್ನೇಕ್ ಅಪಿಯರೆನ್ಸ್. ಡಿಸ್ಪೆಲಿಂಗ್ ಅಂದ್ರೆ ಅದು ಯಾವ್ದು ಅನ್ಕೊಂತೀವೋ ಅದನ್ನ ಇದು ಮಾಡುತ್ತೆ. ದೇರ್ ಬೈ ರಿಮೂವಿಂಗ್ ಆಲ್ ಫಿಯರ್. ಅವಾಗ ಏನಾಗುತ್ತೆ, ಆಲ್ ಫಿಯರ್, ಭಯ ಅನ್ನೋದು ಹೊರಟೋಗುತ್ತೆ. ಅವಾಗ ಧೈರ್ಯವಾಗಿ ನಡ್ಕೊಂಡು ಹೋಗ್ತೀವಿ. ಇನ್ ಸೇಮ್ ವೇ ಜ್ಞಾನ ಆರ್ ರೈಟ್ ನಾಲೆಜ್ ರಿಮೂವ್ಸ್ ಇಲ್ಯೂಷನ್ ಬ್ರಾಟ್ ಬೈ ಮಾಯಾ. ಅದೇ ರೀತಿ ಜ್ಞಾನದಿಂದ ಅಂದ್ರೆ ಆತ್ಮಜ್ಞಾನದಿಂದ ಈ ಪ್ರಪಂಚದ ಮಾಯೆಯನ್ನು ನಾವು ತೊಲಗಿಸಬಹುದು. ದೋ ಶಂಕರ had not ideally explained the Maya in detail, he has given any indication his rating arc like existing positive force, but disappears mysteriously when it is used by ಜ್ಞಾನ, knowledge or direct. ಎಷ್ಟೇ ಕತ್ತಲೆ ಇದ್ರೂ ಒಂದು ಬೆಳಕಿನ ಪ್ರಕಾಶದಲ್ಲಿ ಎಲ್ಲವೂ ಮಾಯವಾಗುತ್ತೆ. ಅದೇ ರೀತಿ ಆತ್ಮಜ್ಞಾನದಿಂದ ನಾವು ಅದ್ವೈತ ಫಿಲಾಸಫಿಯನ್ನು ಪಡೆಯಬಹುದು. And corollary, Shankara also acknowledged Maya is individual counterpart generally called avidya. ಇನ್ನೊಂದು ವಿಷಯ, ಮಾಯೆ ಅನ್ನೋದಕ್ಕೆ ಅವಿದ್ಯಾ ಅಂತೀವಿ, ಅಜ್ಞಾನ ಅಂತೀವಿ, ಇಗ್ನೋರೆನ್ಸ್ ಅಂತೀವಿ. ಇಟ್ ಈಸ್ ದಿಸ್ ಅವಿದ್ಯಾ ಮೇಕ್ಸ್ ದಿ ಫೀಲ್ ಐಡೆಂಟಿಫೈ ವಿತ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಅಂದ್ರೆ ಏನಾಗುತ್ತೆ, ಈ ಅಜ್ಞಾನದಿಂದ ಏನಾಗುತ್ತೆ, ಸಾಮಾನ್ಯ ಜನರು ಹೇಳ್ತಾರೆ ದೇಹವೇ ಆತ್ಮ ಅಂತ ಭಾವನೆ, ದೇಹವೇ ಇಂದ್ರಿಯಗಳು ಅಂತ ನಾವು ಅನ್ಕೊಂತೀವಿ. ಫೀಲ್ ಐಡೆಂಟಿಫೈ ವಿತ್ ದಿ ಬಾಡಿ ಮೈಂಡ್, ಸೊ ದಿ ಎಕ್ಸ್ಟರ್ನಲ್ ಆಫ್ ಡ್ಯುಯಾಲಿಟಿ. ಫೀಲ್ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್ towards the object, work to get what that getting into the bandage cycle of birth and death. ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ಅಟ್ರಾಕ್ಷನ್ ಅಂಡ್ ಅವರ್ಷನ್ ಅಂತೀವಿ. ಅಂದ್ರೆ ಆಕರ್ಷಣೆ ವಿಕರ್ಷಣೆ ಅಂತೀವಿ. ಕೆಲವು ವಿಷಯಗಳಿಗೆ ನಾವು ಆಕರ್ಷಣೆ ಪಡಿತೀವಿ, ಕೆಲವು ವಿಷಯಗಳಿಗೆ ವಿಕರ್ಷಣೆ. ಅದರಿಂದ ಏನಕ್ಕೆ ಬಂಧನ ಅಂತೀವಿ, ಬ್ಯಾಂಡೇಜ್ ಅಂತೀವಿ. ಅದಕ್ಕೆ ಆಪೋಸಿಟ್ ಲಿಬರೇಷನ್ ಅಂತ ಹೋಗ್ತೀವಿ. ಅಂದ್ರೆ ಜೀವನದ ಉದ್ದೇಶ ಏನು, ಪರ್ಪಸ್ ಅಂಡ್ ಗೋಲ್ ಆಫ್ ದಿ ಲೈಫ್ ಅಂತೀವಿ. ನಿಜವಾದ ಪ್ರಪಂಚದಲ್ಲಿ ಅಧಿಕಾರ, ಅಂತಸ್ತು, ವಿದ್ಯೆ ಎಲ್ಲ ಏನೇ ಇದ್ರು, ಆದರೆ ಮನುಷ್ಯ ನಿಜವಾಗಿ ಸುಖವಾಗಿ ಆನಂದವಾಗಿ ಬದುಕ್ತಾ ಇದ್ದಾನ ಅನ್ನೋದೊಂದು ಪ್ರಶ್ನೆ. ಅಂದ್ರೆ ಹಣದಿಂದಾಗಲಿ, ಯೌವನದಿಂದಾಗಲಿ, ಅಧಿಕಾರದಿಂದ ಆಗಲಿ, ಜ್ಞಾನದಿಂದ ಆಗಲಿ ನಿಜವಾಗ್ಲೂ 100ಕ್ಕೆ 90 ಜನ ಸುಖವಾಗಿ ಆನಂದವಾಗಿ ಬದುಕೋ ಸಾಧ್ಯತೆ ಇಲ್ಲ. ಅಂದ್ರೆ ಏನಂದ್ರೆ ನಾವ್ ಹೇಳ್ತಾ ಇದ್ದೀವಿ, ಯಾವುದೋ ಒಂದು ನಮಗೆ ಮನಸ್ಸಿಗೆ ಒಂದು ಚಿಂತನೆ ಇರುತ್ತೆ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾಕೆ ಹುಟ್ಟಿದ್ದೀವಿ, ನಾವು ಹುಟ್ಟಿದ ಮೇಲೆ ಏನಾಗ್ತೀವಿ, ಅಂದ್ರೆ ಮೋಕ್ಷ ಅಂದ್ರೆ ಏನು, ಲಿಬರೇಷನ್ ಅಂದ್ರೆ ಏನು, ಬಾಂಡೇಜ್ ಅಂದ್ರೆ ಏನು, ಇದ್ರ ವಿಷಯ ನಾವು ತಿಳ್ಕೊಳ್ತೀವಿ. ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ಲೈಫ್ ಅಂಡ್ ಗೋಲ್ ಆಫ್ ದಿ ಲೈಫ್. ಯಾಕೆ ಹುಟ್ಟಿದ್ದೀವಿ, ಏನಂತಾರೆ ಅಂತಂದ್ರೆ ಈಗಿನ ಜೀವನದ ಉದ್ದೇಶನೇ ಇಲ್ಲ. ಅಂದ್ರೆ ಯಾರೋ ಒಬ್ಬ ಕುದುರೆ ಮೇಲೆ ಹೋಗ್ತಾ ಇರ್ತಾರೆ, ಒಂದು ಗುರುಗಳು ಕೊಡ್ತಾ ಇರ್ತಾರೆ, ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ, ವೇರ್ ಆರ್ ಯು ಗೋಯಿಂಗ್ ಅಂತ ಹೇಳ್ತಾನೆ. ವೇರ್ ಆರ್ ಯು ಗೋಯಿಂಗ್ అంటే ಸಿಂಪ್ಲಿ ರೈಡಿಂಗ್ ಅಂತಾನೆ. ಅಂದ್ರೆ ಉದ್ದೇಶ ಇಲ್ದಿರ ಜೀವನ ನಡೆಸ್ತೀವಿ. ಅಂದ್ರೆ ವಿದ್ಯಾರ್ಹತೆಯಿಂದ ನಾವು ಯಾವುದೇ ನಾವು ಜೀವನದಲ್ಲಿ ನೋಡಿ, ಈ ಪ್ರಪಂಚದಲ್ಲಿ ಎವಲ್ಯೂಷನ್ ಅಂತೀವಿ. ಎಷ್ಟು ನಾವು ಎವಲ್ಯೂಷನ್ ಆಗಿದ್ರು ನಾವು ಹಿಂದಿನ ಮಾನವರಿಗಿಂತ ಆನಂದವಾಗಿರೋ ಚಾನ್ಸಸ್ ಇಲ್ಲ. ಇವಾಗ ನೋ ಪರ್ಪಸ್, ನೋ ಗೋಲ್ ಆಫ್ ದ ಓನ್ಲಿ ಇಮಿಟೇಷನ್. ಅಂದ್ರೆ ಇವ್ರನ್ನ ನಾವು ನೋಡ್ಕೊಂತ ಇದೀವಿ. ಅದರಿಂದ ನಮಗೆ ಜೀವನದಲ್ಲಿ ಶಾಂತಿ ಅನ್ನೋದುತ್ತಾ ಇಲ್ಲ. ಒನ್ಸ್ ಜೀವ ಅವೇಕನ್ and takes the path of sadhana, realizes true as such ಚಿತ್ ಆನಂದ ಆತ್ಮ. ಯಾವಾಗ ನಮಗೆ ಗೊತ್ತಾಗುತ್ತೋ ನಾವು ಇದು ನಶ್ವರ ಅನ್ನೋದು ನಾವು ಆತ್ಮ ಸ್ವರೂಪ ಅಂತ ನಾವು ಗೊತ್ತಾಗುತ್ತೋ ಆವಾಗ ಸಚ್ಚಿತ್ ಆನಂದ ಅಂತೀವಿ. ದಿ ಸೆಲ್ಫ್ ಆರ್ ಸೋಲ್ ಇಸ್ ಅವಧ್ಯ, ಇಟ್ ಡೋಸ್ ಟೋಟಲಿ ಡಿಸ್ಪೆಲ್ಡ್. ಯಾವಾಗ ನಾವು ಭಗವಂತನ ರೂಪವನ್ನು, ಭಗವಂತನ ಜ್ಞಾನವನ್ನು, ಆತ್ಮಜ್ಞಾನ ಪಡೀತೀವೋ ಈ ಕರ್ಮ ಬಂಧನದಿಂದ ಮುಕ್ತಾಯ ಆಗುತ್ತೆ. ಅಂದ್ರೆ ಬರ್ತ್ ಅಂಡರ್ ಸೈಕಲ್ ಅಂತೇಳಿ ಹುಟ್ಟೋದು ಸಾಯೋದು, ಅದೇ ನಮ್ಮ ಉದ್ದೇಶ ಅಲ್ಲ ಅಂತಾನೆ. ದಿ ಬಾಡಿ ಕಂಟಿನ್ಯೂ ಟು ಫಂಕ್ಷನ್ ಫಾರ್ ಸಮ್ ಡ್ಯೂ ಟು ಪ್ರಾರಬ್ಧ ಕರ್ಮ. ಅಂದ್ರೆ ಈಗ ಕರ್ಮ ನಿಯಮ ಅನ್ನೋದು ನಾವು ಹೇಳ್ತೀವಲ್ಲ, ಇವಾಗ ನಾವು ಹುಟ್ಟಿರೋದು ಯಾವುದೋ ಸಾಲವನ್ನು ತೀರಿಸಲು ಬಂದವಯ್ಯ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಸಾಲ ತೀರಿಸಲೆಂದೇ ಬಂದಿನಯ್ಯ. ಅಂದ್ರೆ ಮಾಡಿರೋ ನಮ್ಮ ಕರ್ಮಗಳ ಬ್ಯಾಲೆನ್ಸ್ ನಾವು ಬರ್ತೀವಿ. ನಮ್ಮ ಯಾವಾಗ ಇದಾಗುತ್ತೋ ನಾವು ಮುಂದೆ ಹೋಗ್ತಾ ಇರುತ್ತೆ.
when it falls he fully liberated being merged with the never born. ಯಾವಾಗ ಈ ಕರ್ಮ ಬಂಧನಗಳಿಂದ ಬಿಡುಗಡೆ ಆಗುತ್ತೋ, ಅಜ್ಞಾನದಿಂದ ಬಿಡುಗಡೆ ಆಗುತ್ತೋ, ಆತ್ಮಜ್ಞಾನ ಯಾವಾಗ ಪಡೀತಾನೋ, ಅಜ್ಞಾನದಿಂದ ದೂರವಾಗ್ತಾನೋ, ಈ ಪ್ರಪಂಚ ಯಾವಾಗ ನಶ್ವರ ಆಗ್ತಾನೋ, ಈ ಕರ್ಮದಿಂದ ಯಾವಾಗ ಬಿಡುಗಡೆ ಆಗ್ತಾನೆ ಅಂದ್ರೆ ಆವಾಗ ಅವನು ಜೀವಾತ್ಮ ಪರಮಾತ್ಮನ ಸೇರಿ ಮುಕ್ತಿ ಅಂದ್ರೆ ಲಿಬರೇಷನ್, ತಿರುಗಿ ನಾವು ಹುಟ್ಟೋ ಸಾಧ್ಯತೆ ಇಲ್ಲ. ದಿ ಇಂಡಿವಿಜುವಲ್ ಹೂ ರಿಯಲೈಸಸ್ ಆತ್ಮನ್ ನೇಚರ್ ಕಂಟಿನ್ಯೂಸ್ಲಿ embodied still he take ಪ್ರಾರಬ್ಧ ಎಕ್ಸ್ಪೇರ್ಸ್ ಇಟ್ ಕಾಲ್ಡ್ ಜೀವನ್ ಮುಕ್ತ. ಅಂದ್ರೆ ಪ್ರಾರಬ್ಧ ಕರ್ಮ ಇರೋವರೆಗೂ ನಾವು ಈ ಜೀವನದಲ್ಲಿ ಇರಬೇಕು. ಇನ್ ದಿ ಸ್ಟೇಟ್ ಸಬ್ಜೆಕ್ಟೆಡ್ ಟು ರಿಯಾಕ್ಷನ್ ವರ್ಲ್ಡ್ ಟೋಟಲಿ ಚೇಂಜ್ ಕಂಟಿನ್ಯೂಸ್ ವರ್ಲ್ಡ್ ಬಿಫೋರ್. ಯಾವಾಗ ನಮ್ಗೆ ಆಗುತ್ತೋ ಆವಾಗ ನೋಡೋ ದೃಷ್ಟಿನೇ ಬೇರೆ. ದಿ ಮ್ಯಾನ್ ಹೂ ಹ್ಯಾಸ್ ಡಿಸ್ಕವರ್ಡ್ ದಿ ರೋಪ್ ಆಸ್ ರೋಪ್ ಇನ್ ಗುಡ್ ಲೈಟ್, ದಿ ಮ್ಯಾನ್ ಹೂ ಹ್ಯಾಸ್ ಡಿಸ್ಕವರ್ಡ್ ದಿ ರೋಪ್ ಆಸ್ ರೋಪ್ ಇನ್ ಗುಡ್ ಲೈಟ್. ಅಂದ್ರೆ ಯಾವ ಮನುಷ್ಯ ಗುಡ್ ಲೈಟ್ ಅಂತಾನೆ, ಒಳ್ಳೆ ಪ್ರಕಾಶದಲ್ಲಿ ಹಗ್ಗಾನ ಹಗ್ಗ ಅಂತ ನೋಡ್ತಾನೆ. ಗುಡ್ ಲೈಟ್ ವಿಲ್ ಕಂಟಿನ್ಯೂ ದಿ ಸ್ನೇಕ್, ಗುಡ್ ಲೈಟ್ ವಿಲ್ ಕಂಟಿನ್ಯೂ ಸಿ ಅಟ್ ಎ ಸ್ನೇಕ್ ಇನ್ ಸೆಮಿ ಡಾರ್ಕ್ನೆಸ್. ಆದ್ರೆ ಸೆಮಿ ಡಾರ್ಕ್ನೆಸ್ ಅಂದ್ರೆ ಆ ಕತ್ತಲಲ್ಲಿ ಏನ್ ಮಾಡ್ತಾನೆ ಆವಾಗ ಕಾಣಿಸುತ್ತೆ. ಸಿನ್ಸ್ ದಿ ಕಾಸ್ ಆಫ್ ಇಲ್ಯೂಷನ್ ಇಸ್ ಔಟ್ಸೈಡ್ ಇನ್. ಯಾಕೆಂದ್ರೆ ಇಲ್ಯೂಷನ್ ಅಂದ್ರೆ ಮಾಯೆ, ಆತನ ಅಜ್ಞಾನದಿಂದ ಈ ಪ್ರಪಂಚ ಸತ್ಯ ಅನ್ನೋದನ್ನ ಅವನು ಕಾಣ್ತಾನೆ. ಹವರ್ ಹಿಸ್ ಪರ್ಸನಲ್ ರಿಯಾಕ್ಷನ್ ಟೋಟಲಿ ಚೇಂಜ್ ಫ್ರಮ್ ಒನ್ ಆಫ್ ದಿ ಫಿಯರ್, ಇಂಡಿಫರೆನ್ಸ್, ಈವನ್ ಅಮ್ಯೂಸ್ಮೆಂಟ್. ಯಾವಾಗ ಪ್ರಕಾಶದಲ್ಲಿ ನೋಡ್ತಾನೋ ಆವಾಗ ಅವನು ಭಯ ಬಿಡ. ಅದೇ ರೀತಿ ಈ ಜನರಲ್ಲಿ ನಮಗೆ ಭಯ ಅನ್ನೋದಾಗ್ಲಿ ನೆಗೆಟಿವ್ ಥಾಟ್ಸ್ ಬರೋದು ಎಲ್ಲಾ ಕಾರಣ ಅಜ್ಞಾನ ಅಂತ ಹೇಳ್ತಾರೆ. ದಿ ವೇರಿಯಸ್ ಮಿರಾಕಲ್ ಅಂದ್ರೆ ಸೆಡ್ ಟು ಪರ್ಫಾರ್ಮ್ ಲೈಕ್ ದಿ ರನ್ನಿಂಗ್ ಆಫ್ ದಿ ಗೋಲ್ಡನ್ ಇನ್ ದಿ ಹೌಸ್ ಆಫ್ ದಿ ಪೂರ್ ಲೇಡಿ, ಚೇಂಜಿಂಗ್ ಆಫ್ ದಿ ಕೋರ್ಸ್ ಆಫ್ ಪೂರ್ಣ. ನೋಡಿ ಏನಾಗುತ್ತೆ ಅಂದ್ರೆ ಆಶ್ರಮ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅವರು ಸ್ವಂತವಾಗಿ ಅಡಿಗೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರೋದಿಲ್ಲ ಅಂತ ಒಂದು ಅಭಿಪ್ರಾಯ. ಒಂದು ದಿನ ಯಾರೋ ಒಂದು ಮನೆ ಹತ್ರ ಹೋದ್ರೆ ಆಕ ತುಂಬಾ ಬಡವಳಾಗಿರ್ತಾರೆ, ಏನೂ ಕೊಡೋಕ್ಕಾಗೋದಿಲ್ಲ. ಆದ್ರೆ ಒಂದು ನಲ್ಲಿಕಾಯಿ ಏನೋ ಕೊಡ್ತಾರೆ. ಆವಾಗ ಅವರು ಒಂದು ಭಗವಂತನ ಸ್ತೋತ್ರ ಮಾಡ್ತಾರೆ. ಆವಾಗ ಕನಕದಾರ ಸ್ತೋತ್ರಂ ಅಂತ ಹೇಳ್ತಾರೆ. ಅವ್ರ ಮನೆಯಲ್ಲಿ ಬಂಗಾರ ನಾಣ್ಯಗಳಿರುತ್ತೆ. ಆ ಮನೆ ಇವಾಗೂ ಕಾಲಡಿಯಲ್ಲಿ ಇದ್ದಾರೆ, ಅವ್ರ ಪರಂಪರೆನೂ ಇವಾಗ್ಲೂ ಇದೆ ಅಂತ ಹೇಳ್ತಾರೆ. In the house of Pur, changing the course of the Purna river facilitated behind his grand by his aged mother. ಅವರ ತಾಯಿ ಏನ್ ಮಾಡ್ತಾರೆ, ಪ್ರತಿದಿನ ನದಿ ಸ್ನಾನಕ್ಕೆ ಹೋಗ್ತಾ ಇರ್ತಾರೆ. ತಾಯಿಗೆ ವಯಸ್ಸಾದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ಶಂಕರಾಚಾರ್ಯ ಏನ್ ಮಾಡ್ತಾರೆ, ನದಿನ ಅವ್ರ ಮನೆ ಹತ್ರ ಬರೋ ತರ ಮಾಡ್ತಾರೆ. ಅಷ್ಟು ಅದ್ಭುತವಾದ ಪವಾಡಗಳನ್ನು ಮಾಡ್ತಾ ಇದ್ರು. And divine grace of the mind of skeptic by putting a barrier practice that controlled by a name of religion, sects and converting their water is pure way of life saved his society too. ಆ ಕಾಲದಲ್ಲಿ ಮೂಢನಂಬಿಕೆಗಳು ತುಂಬಾ ಜಾಸ್ತಿ ಇತ್ತು, ಅದನ್ನ ಇವರೆಲ್ಲ ತಡೀತಾರೆ. ವೆನ್ ಈ ಸೇವ್ಡ್ ದಮ್ ಸೊಸೈಟಿ ಈ ಕನ್ವಿನ್ಸ್ ವಿಕ್ಟರಿ ಆಫ್ ನಾನ್ ವೇದಿಕ್ ಆಂಟಿ ವೇದಿಕ್. ಆ ಕಾಲದಲ್ಲಿ ವೇದಗಳ ವಿರುದ್ಧವಾದಿ ಹೋರಾಡೋ ಜನಾನೇ ಇರ್ತಾರೆ. ವೇದಿಕ್ ಅಂಡ್ ವೇದಿಕ್ ಪ್ರಿಸ್ಟೈನ್ ಗ್ಲೋರಿ. ದಿ ರಿಕಗ್ನಿಷನ್ ಆಫ್ ಹಿಂದಿ ಮಾನಸ್ಟಿಸಮ್ ಮೇಡ್ ಪೀಪಲ್ ಓರಿಯೆಂಟೆಡ್ ಡೈರೆಕ್ಷನ್ ಪ್ರವಾಸ ಅಂಡ್ ಪ್ರಚಾರ. ಅಂದ್ರೆ ಭಾರತದ ಸುತ್ತಲೂ ಅವರು ಎಲ್ಲಾ ತಿರುಗಿ ಪ್ರವಚನಗಳನ್ನ ಮಾಡ್ತಾರೆ. Finally, it tender attention towards his lonely mother. Finally discharged it, fulfilling towards her last moment speak the volumes of intensity, human aspect, personality. He did all things much more for moment, own dignity and demoralized sublime. ಅದರಿಂದ ಶಂಕರಾಚಾರ್ಯರು ಅವರ ತಾಯಿ ಹೇಳಿದ ಪ್ರಕಾರ ಕೊನೆ ಗಳಿಗೆಯಲ್ಲಿ ಬಂದು ಅವರ ತಾಯಿಗೆ ಸಂಸ್ಕಾರ ಮಾಡ್ತಾರೆ. ಆದ್ರಿಂದ ಶಂಕರಾಚಾರ್ಯರು ಮಾಡಿರೋ ವಿಷಯಗಳು ಅದ್ವೈತ ಫಿಲಾಸಫಿ ಅನ್ನೋದು ತುಂಬಾ ಮುಖ್ಯವಾದದ್ದು. ಅದನ್ನ ನಾವು ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಭಗವಂತ ಬೇರೆ ನಾವು ಬೇರೆ ಇದೆಲ್ಲ ಅಂತ ಭಾವನೆ ಇದೆ. ಆದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಆ ಶಂಕರಾಚಾರ್ಯರು ಕಾಲಡಿ ಗ್ರಾಮದಲ್ಲಿ ಹುಟ್ಟಿದ್ರು. ಅವರು ನೋಡಿ ಕೇರಳದಲ್ಲಿ ಹುಟ್ಟಿರೋದು, ಆದ್ರೆ ಕರ್ನಾಟಕದಲ್ಲಿ ನಮ್ಮ ಇದೆ ಶೃಂಗೇರಿ ಮಠವನ್ನು ಸ್ಥಾಪಿಸ್ತಾರೆ. ಶೃಂಗೇರಿ ಶಾರದಾ ದೇವಿ ಅನ್ನೋದು ತುಂಬಾ ಮುಖ್ಯವಾದದ್ದು.
ನೋಡಿ ಆ ಶೃಂಗೇರಿ ಮಠಕ್ಕೆ ಕಟ್ಟಿದಾಗ ನೋಡಿ ಆ ಸ್ಥಳ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಅಲ್ಲಿ ಯಾರಿಗೆ ದ್ವೇಷ ಭಾವನೆ ಬರದೇ ತರ ಇರದೆ ಒಂದು ಪರಸ್ಪರ ವಿರುದ್ಧವಾದ ಭಾವನೆ ಇರೋ ಪ್ರಾಣಿಗಳೇ ಒಂದು ವಿಶೇಷವಾಗಿ ಅಲ್ಲಿ ಇರ್ತಾ ಇತ್ತು. ಅದನ್ನ ನೋಡಿ ಅದು ಸೂಕ್ತವಾದ ಸ್ಥಳ ಅಂತ ಮಾಡ್ತಾರೆ. ಅದನ್ನ ಶಾರದಾ ಪೀಠಂ ಅಂತ ಹೇಳ್ತಾರೆ. ಅದೇ ರೀತಿ ತೋಟಕಾಚಾರ್ಯ ಅಂತ ಒಬ್ಬಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕ ವಯಸ್ಸಿನಿಂದಾನು ಅವ್ರಿಗೆ ಎಷ್ಟೋ ವಯಸ್ಸಿನವರೆಗೂ ಅವ್ರಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ಒಂದು ದಿನ ಅಲ್ಲಿನ ಜನ ಶಂಕರಾಚಾರ್ಯ ಆ ಗ್ರಾಮಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ಈತನ ಶಂಕರಾಚಾರ್ಯರ ಹತ್ರ ಹೋಗ್ತಾರೆ. ಶಂಕರಾಚಾರ್ಯರ ಹತ್ರ ಹೋಗಿ ಅವಾಗ ಮಾತಾಡಿದಾಗ ಅವನಿಗೆ ಶಂಕರಾಚಾರ್ಯರು ಒಂದು ಪ್ರಶ್ನೆ ಮಾಡ್ತಾರೆ, ನೀನು ಯಾರು ಅಂತ ಹೇಳ್ತಾರೆ. ಅವಾಗ ಆತ ಹೇಳ್ತಾನೆ, ನಾನು ಬ್ರಾಹ್ಮಣ ಅಲ್ಲ, ಕ್ಷೈತ್ರ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ, ನಾನು ಯಾವುದೇ ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ನೀ ಯಾರು ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನಾನು ಆತ್ಮಸ್ವರೂಪ ಅಂತಾನೆ. ಆವಾಗ ಅದ್ಭುತ. ಆದರೆ ಅವರು ಶಂಕರಾಚಾರ್ಯರು ನಿಜವಾಗ್ಲೂ ನಮ್ಮ ವೇದಗಳನ್ನ, ಪ್ರಸ್ಥಾನತ್ರಯಗಳನ್ನ, ಪ್ರಕರಣ ಗ್ರಂಥಗಳನ್ನ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಭಗವದ್ಗೀತೆ ಇಂಥದ್ದನ್ನ ತುಂಬಾ ಸೊಗಸಾಗಿ ಭಾಷಾಂತರ ಮಾಡಿದ್ದಾರೆ. ನೋಡಿ, ಅವರು ಕೇರಳದಲ್ಲೇ ಹುಟ್ಟಿ ಕರ್ನಾಟಕದಲ್ಲಿ ನಮ್ಮ ಶೃಂಗೇರಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಇವಾಗ ಪೂರ್ಣ ಅನ್ನೋ ರಿವರ್ನ ಪೆರಿಯಾರ್ ರಿವರ್ ಅಂತ ಸಾಮಾನ್ಯವಾಗಿ ಕರೀತಾ ಇದ್ದಾರೆ. ನೋಡಿ, ಶಂಕರಾಚಾರ್ಯರು ಹುಟ್ಟಾಗ ನೋಡಿ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಸ್ವಾರ್ಥ ನಿಸ್ವಾರ್ಥ ಅಂತ ಒಂದು ಭಾವನೆ ಇರುತ್ತೆ. ಅಂದ್ರೆ ಇನ್ನೊಂದು ಜ್ಞಾನ ಅಜ್ಞಾನ ಅಂತ ಇರುತ್ತೆ. ಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂತ ಹೇಳಿದ್ರೆ ನಾವೇನಾಗುತ್ತೆ ಇಷ್ಟವರೆಗೂ ಅದ್ವೈತ ಫಿಲಾಸಫಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಹೇಳ್ತೀವಿ. ಆದರೆ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿರೋದು ಅದ್ವೈತ ಫಿಲಾಸಫಿ ಅಂತ ಹೇಳ್ತೀವಿ. ಅವರು ಏನ್ ಹೇಳ್ತಾರೆ ಅಂದ್ರೆ, ಶಂಕರಾಚಾರ್ಯರು ಪಯಸ್ ಬ್ರಾಹ್ಮಿನ್ಸ್ ನಂಬೂದರಿ ಫ್ಯಾಮಿಲಿಯಲ್ಲಿ ಹುಡ್ತಾರೆ. ಹುಟ್ಟಿದಾಗ ಅವರಿಗೆ ತಂದೆ ತಾಯಿಗೆ ಭಗವಂತ ಪ್ರತ್ಯಕ್ಷನಾಗಿ ನನಗೆ ತುಂಬಾ ಜ್ಞಾನವಂತವಾದ ಹುಡುಗ ಅಂದ್ರೆ ಅಲ್ಪ ಆಯುಷ್ ಇರೋರು ಬೇಕಾ, 16 ಜನ 100 ವರ್ಷ ಬದುಕೋರು ಬೇಕು ಅಂತ ಹೇಳಿದ್ರು. ಆದರೆ ಅವರು ಜ್ಞಾನದಿಂದ ಕೆಲವೇ ವರ್ಷ ಬದುಕಿದ್ರು ನಮಗೆ ಜ್ಞಾನವಂತರಾದ ಹುಡುಗ ಬರ್ಬೋದು. ಅದರಿಂದ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಅಂತೀವಿ. ಕ್ವಾಂಟಿಟಿ ಇಸ್ ನಾಟ್ ಇಂಪಾರ್ಟೆಂಟ್, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ಅದೇ ರೀತಿ ಅವರು ನೋಡಿ ಒಂದು ವಿಷಯ ಏನಂದ್ರೆ, ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ಅಂದ್ರೆ ಒಳ್ಳೆ ಭಾವನೆಗಳು, ಒಳ್ಳೆ ಯೋಚನೆಗಳು ನಮಗೆ ಸದಾ ಬರ್ಬೇಕಾಗತ್ತೆ ನೋಡಿ. ಆದ್ರಿಂದ ಅಜ್ಞಾನದಿಂದ ಇವಾಗ ನೋಡಿ ಪಾಂಡವರು ಕೌರವರಲ್ಲಿ ಪಾಂಡವರು 5 ಜನ ಇದ್ದಾರೆ, ಕೌರವರು 100 ಜನ ಇದ್ದಾರೆ. ಆದರೆ ಪ್ರಯೋಜನ ಏನಿದೆ? ಅದರಿಂದ ಇನ್ನೊಂದು ಏನಂದ್ರೆ, ಶಂಕರಾಚಾರ್ಯರು ಹುಟ್ಟಿದ ಯಾವಾಗಂದ್ರೆ ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳಿದ್ರು. ಯಾವಾಗ ಅಧರ್ಮ ವಿಶಾಲವಾಗುತ್ತೋ ಆ ಧರ್ಮದ ಪುರುಸ್ಥಾಪನೆಗೆ ಶಂಕರಾಚಾರ್ಯರು, ಆ ಭಗವಂತ ಶಂಕರರೇ ಭಗವಂತನ ಶಂಕರಾಚಾರ್ಯರಾಗಿ ಹುಡ್ತಾರೆ. ಹುಟ್ಬಿಟ್ಟು ನಮ್ಮ ವೇದಗಳನ್ನ ಪುನರುತ್ಥಾನ ಮಾಡಿ ವೇದ ಸಂಸ್ಕಾರಗಳನ್ನ ಇದು ಮಾಡ್ತಾರೆ. ಆ ಶಂಕರಾಚಾರ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮ ಇಷ್ಟವರೆಗೂ ಇರೋಕೆ ಸಾಧ್ಯತೆನೇ ಇಲ್ಲ. ಭಗವದ್ಗೀತೆ ಬಗ್ಗೆ ಆಗ್ಲಿ, ಪ್ರಸ್ಥಾನತ್ರಯ ಇದ್ರ ಬಗ್ಗೆ ಬ್ರಹ್ಮಸೂತ್ರಗಳು, ಭಗವದ್ಗೀತೆಗಳು, ಉಪನಿಷತ್ತುಗಳು ತುಂಬಾ ಸೊಗಸಾಗಿ ಅರ್ಥಗರ್ಭಿತವಾಗಿ ಸಾಮಾನ್ಯ ಮನಸ್ಸಿನಿಗೆ ಆತ್ಮವಿಚಾರವನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆದರೆ ಅವರು ಶಿವಗುರುಗಳು ಹೇಳ್ತಾರೆ, ಅಲ್ಪ ಇಷ್ಟ ಆದ್ರೂ ಪರವಾಗಿಲ್ಲ, ಒಬ್ಬೇ ಜ್ಞಾನವಂತರ ನೋಡಿ ಚಿಕ್ಕ ವಯಸ್ಸಿನಲ್ಲೇ ಅವರು ವೇದಗಳ ಅಧ್ಯಯನ ಪಠನ ಎಲ್ಲವನ್ನು ಮಾಡ್ತಾರೆ. ಅವಾಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಯಾವಾಗಾದ್ರೆ ಇವಾಗ ಯಥಾ ರಾಜ ತಥಾ ಶಿಷ್ಯ ಅಂತೀವಿ. ಗುರುಗಳು ಯಾರೇ ಇರ್ತಾರೋ ಶಿಷ್ಯರು ಅದೇ ರೀತಿ ಇರ್ತಾರೆ. ನೋಡಿ ಇವಾಗ ಏನಾಗುತ್ತೆ ಅಂದ್ರೆ ನೋಡಿ ಚಿಕ್ಕ ವಯಸ್ಸಿನಲ್ಲೇ ಆ ಸಂಸ್ಕಾರ ಅನ್ನೋದು ಬೆಳೆದ್ರಿಂದ, ಅವರು ಬ್ರಾಹ್ಮಣ ಕುಲದಲ್ಲಿ ಇದ್ರಿಂದ ಅವ್ರು ಏನ್ ಮಾಡ್ತಾರೆ, ಚಿಕ್ಕ ವಯಸ್ಸಿನಲ್ಲೇ ವೇದಗಳ ಅಧ್ಯಯನ ಸ್ಕ್ರಿಪ್ಚರ್ಸ್ ಎಲ್ಲ ಚೆನ್ನಾಗಿ ಮಾಡಿ ಅವ್ರು ಹೇಳ್ತಾರೆ ಗೋವಿಂದ ಭಗವತ್ಪಾದರ ಹತ್ರ ಹೋಗ್ತಾರೆ. ಗೋವಿಂದ ಭಗವತ್ಪಾದರು ಯಾರು ಅಂದ್ರೆ ಆದಿಶೇಷ. ಇವಾಗ ಒಂದು ವಿಷಯ ಏನ್ ಹೇಳ್ತೀವಿ ಅಂದ್ರೆ, ಆದಿಶೇಷ ಯಾರು? ಆದಿಶೇಷ ವಿಷ್ಣುವಿನ ಕೆಳಗೆ ಇರೋದು. ಅಂದ್ರೆ ಆದಿಶೇಷವನಿಗಿಂತ ಪ್ರಜ್ಞಾವಂತರು ಜ್ಞಾನವಂತರಿಲ್ಲ. ಇನ್ನೊಂದು ಏನಂದ್ರೆ ಸತ್ಸಂಗ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಸತ್ ಅಂದ್ರೆ ಶಾಶ್ವತವಾದವ್ರು, ಅಂದ್ರೆ ಆತ್ಮ ವಿಚಾರವಾಗಿ ತಿಳ್ಕೊಬೋದು. ಒಂದು ಘಟನೆ ಆಗಿದೆ, ಆದಿಶೇಷನ ವಿಷಯ ನಾವು ಸ್ವಲ್ಪ ತಿಳ್ಕೊಬೇಕು. ಆದರೆ ಆದಿಶೇಷನ ಗುರು ಗೌಡಪಾದ ಅಂತ ಹೇಳ್ತೀವಿ.
ಗೌಡಪಾದರ ಶಿಷ್ಯರು ಆದಿಶೇಷ, ಆದಿಶೇಷ ಶಿಷ್ಯರು ಶಂಕರಾಚಾರ್ಯರು. ಅವಾಗ ಏನಾಗುತ್ತೆ ಅಂದ್ರೆ ಒಂದು ವಿಷಯ ಇದೆ ಇದರಲ್ಲಿ ಏನಂದ್ರೆ ಸತ್ ಅಂದ್ರೆ ಶಾಶ್ವತವಾದ ಆತ್ಮ ವಿಷಯ, ಆತ್ಮಜ್ಞಾನ ಪಡೆಯೋದು ನಿಜವಾದ ಒಂದು ನಿಜವಾದ ಘಟನೆ. ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವಿಷಯ ಏನಾಗುತ್ತೆ ಅಂತ ಹೇಳಿದ್ರೆ ವಿಶ್ವಾಮಿತ್ರರ ಕತೆ ಗೊತ್ತು ಎಲ್ರಿಗೂ, ವಶಿಷ್ಠರಿಗೂ ಗೊತ್ತು. ಆದ್ರೆ ಏನಾಗುತ್ತೆ ಅಂದ್ರೆ ಒಂದು ದಿನ ಏನಾಗುತ್ತೆ ಅಂದ್ರೆ ವಿಶ್ವಾಮಿತ್ರ ಮನೆಗೆ ವಶಿಷ್ಠರು ಹೋಗ್ತಾರೆ. ವಶಿಷ್ಠ 1000 ವರ್ಷದ ಪುಣ್ಯವನ್ನ ಆತನಿಗೆ ಕೊಡ್ತಾರೆ. ತುಂಬಾ ಸಂತೋಷ ಅಂತಾರೆ, ಬರ್ತಾರೆ. ಆಗಿನ ಕಾಲದಲ್ಲಿ ಈ ರೀತಿ ಬಹುಮಾನಗಳಿರ್ತವೆ, ಜ್ಞಾನಾರ್ಜನೆ, ಜ್ಞಾನ ಹಂಚಿಕೆ, ಪ್ರಜ್ಞೆ, ವಿಚಾರ, ಲೋಕ ಕಲ್ಯಾಣಕ್ಕೆ. ಅದೇ ರೀತಿ ವಶಿಷ್ಠರ ಮನೆಗೆ ವಿಶ್ವಾಮಿತ್ರರು ಬರ್ತಾರೆ. ವಿಶ್ವಾಮಿತ್ರರು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆವಾಗ ವಶಿಷ್ಠರಿಗೆ ನನ್ನ ಒಂದು ದಿನ ಸತ್ಸಂಗದ ಫಲ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ವಿಶ್ವಾಮಿತ್ರರು ತುಂಬಾ ಕೋಪ ಬರುತ್ತೆ. ಏನಪ್ಪಾ, ನಾನು 100 ವರ್ಷದ ತಪಸ್ಸು ದಾರೆ ಎರೆದ್ರೆ ನೀನು ಒಂದು ದಿನದ ಸತ್ಸಂಗ ಅಂತ ಕೇಳ್ತೀನಿ. ಸರಿ, ಇದನ್ನ ನಾವು ವೈಕುಂಠಕ್ಕೆ ಹೋಗಿ ವಿಷ್ಣುನ ವಿಚಾರಿಸೋಣ ಅಂತಾರೆ. ವಿಷ್ಣು ಹತ್ರ ಹೋದ್ರೆ ಅವಾಗ ಒಂದು ವಿಷಯ ಹೇಳ್ತಾರೆ. ವಿಷ್ಣು, ನೋಡಪ್ಪ, ಇದಕ್ಕೆಲ್ಲ ನನಗಿನ್ನ ಗೊತ್ತು, ಆದಿಶೇಷನ ಹತ್ರ ಹೋಗ್ಬೇಕು ಅಂತಾರೆ. ಆದಿಶೇಷನ ಹತ್ರ ಹೋಗ್ಬೇಕು ಅಂದ್ರೆ ನಮ್ಮ ಪುರಾಣದ ಪ್ರಕಾರ ಈ ಪ್ರಪಂಚನ ತಲೆ ಮೇಲೆ ಅಂದ್ರೆ ಆದಿಶೇಷನ ತಲೆಯ ಮೇಲೆ ಅವನು ಇಟ್ಕೊಂಡಿರ್ತಾನೆ. ಆವಾಗ ಹೇಳ್ತಾರೆ, ನೋಡಪ್ಪ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ಈ ನನ್ನ ತಲೆಯ ಮೇಲೆ ಇರೋ ಈ ಭೂಮಂಡಲವನ್ನು ಯಾರಾದರೂ 1 ಸೆಕೆಂಡ್ ಇಟ್ಕೊಂಡ್ರೆ ನಾನು ಮಾಡ್ತೀನಿ ಅಂದ್ರೆ ಮೊದಲು ನೋಡಿ, ಅಹಂ ಅನ್ನೋದು ಇರಬಾರ್ದು, ಈಗೋ ಅನ್ನೋದು ಇರಬಾರ್ದು, ಸ್ವಾರ್ಥತೆ ಇರಬಾರ್ದು. ಅಂದ್ರೆ ಜೀವನದಲ್ಲಿ ಅಧ್ಯಾತ್ಮದಲ್ಲಿ ನಾವು ಮುಂದುವರಿಬೇಕಾದ್ರೆ ನಿಸ್ವಾರ್ಥತೆ ಅನ್ನೋದು ಇರಬೇಕು, ಅಹಂಕಾರ ಇರಬಾರ್ದು. ಇನ್ನೊಂದು ನಾನು ನನ್ನದು ಅನ್ನೋ ಭಾವನೆ ಇರುವಾಗ ಅಧ್ಯಾತ್ಮದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯತೆ ಇಲ್ಲ. ಆದ್ರಿಂದ ಏನ್ ಹೇಳ್ತಾರೆ ಅಂದ್ರೆ ಅವಾಗ ವಿಶ್ವಾಮಿತ್ರನಿಗೆ ಅಹಂ ಅನ್ನೋದಿರೋದ್ರಿಂದ ಲೀಲಾಜಾಲವಾಗಿ ಎತ್ಬೇಕು ಅಂತಾನೆ ಅದು 1 ಸೆಕೆಂಡ್. ಅಂದ್ರೆ ವಶಿಷ್ಠರು ಏನ್ ಮಾಡ್ತಾರೆ, 1 ಸೆಕೆಂಡಲ್ಲಿ ತೆಗೆದ್ಬಿಡು. ಅಂದ್ರೆ ಅವಾಗ ಕೇಳ್ತಾನೆ ಆದಿಶೇಷನ, ಯಾರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತಾನೆ. ಅದರಿಂದ ಸತ್ಸಂಗ ಅನ್ನೋದಂದ್ರೆ ಆದಿಶೇಷ ಅನ್ನೋದು ಪ್ರಜ್ಞೆಯ ಸಂಕೇತ. ಅದರಿಂದ ಪ್ರಜ್ಞೆ ಭಗವಂತ ವಿಷ್ಣು ಬಂದು ಆ ಪ್ರಜ್ಞೆಯ ಒಂದು ಇದು. ಆದ್ರಿಂದ ಆದಿಶೇಷನಿಗೆ ಅಂತ ಅಂದ್ರೆ ಶಂಕರಾಚಾರ್ಯರು ಗೋವಿಂದ ಭಗವತ್ಪಾದರ ಶಿಷ್ಯರಾಗಿ ಜ್ಞಾನವನ್ನು ಹೊಡ್ಕೊಳ್ತಾರೆ, ಅಧ್ಯಾತ್ಮದಲ್ಲಿ ಮುಂದುವರಿತಾರೆ. ನೋಡಿ, ಒಳ್ಳೆ ಸುರೇಶ್ವರಾಚಾರ್ಯ ಸಾಮಾನ್ಯ ಇಲ್ಲ, ಮಂಡನ ಮಿಶ್ರ ನೋಡಿ, ಆತನ ಮನೆಯ ಮುಂದೆ ಆ ಶಂಕರಾಚಾರ್ಯರು ಆತನ ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಅವ್ರ ಮನೆಗೆ ದಾರಿ ಕೇಳ್ತಾನೆ. ದಾರಿ ಕೇಳ್ಬೇಕಾದ್ರೆ ಅಲ್ಲಿ ಒಂದು ನದಿ ತೀರದಲ್ಲಿ ಗೃಹಿಣಿಯರು ನೀರನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಕೇಳಿದ್ರೆ ಅವಾಗ ಹೇಳ್ತಾರೆ, ಆಗಿನ ಕಾಲದಲ್ಲಿ ಸಂಸ್ಕೃತ ಭಾಷೆ ಆಗಿರುತ್ತೆ. ಅವ್ರು ಹೇಳ್ತಾರೆ ಏನಂದ್ರೆ, ನೀವು ಇದೇ ದಾರಿಯಲ್ಲಿ ಹೋದ್ರೆ ಅಲ್ಲಿ ಗಿಣಿಗಳು ಸಂಸ್ಕೃತದಲ್ಲಿ ವೇದಗಳನ್ನ ವಿಚಾರಣೆ ತರ್ಕ ಮಾಡ್ತಾರೋ ಅಂತಾರ ಮನೆಗೆ ಹೋಗು ಅಂತಾರೆ. ಆವಾಗ ಬಂದ್ರೆ ಅಲ್ಲಿ ಅವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಮಂಡನ ಮಿಶ್ರದಲ್ಲಿ. ಅವರು ಸನ್ಯಾಸಿಗಳು ನಾವು ಅಲೋ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಶಂಕರಾಚಾರ್ಯರು, ನಾನು ನಿನ್ನನ್ನು ವಾದ ಮಾಡೋಕೆ ಬಂದಿದ್ದೀನಿ, ನಾನು ಮೊದಲು ಒಪ್ಪೋದಿಲ್ಲ. ಆದ್ರೆ ನೋಡಿ, ಒಳ್ಳೆ ಭಾವನೆ, ಒಳ್ಳೆ ಜ್ಞಾನ ಇದ್ರೆ ಗುರುಗಳು ನಮ್ಮ ಹತ್ರ ಬರ್ತಾರೆ, ನಾವು ಹುಡ್ಕೊಂಡು ಬೇಕಾಗಿಲ್ಲ. ನೋಡಿ, ಇವಾಗ ನೋಡಿ, ಅವರು ಶಂಕರಾಚಾರ್ಯರು ಗೋವಿಂದ ಭಗವತ್ಪಾದರ ಹತ್ರ ಹೋದ್ರು. ಶಂಕರಾಚಾರ್ಯರು ಮಂಡನ ಮಿಶ್ರನಿಗೆ ಹೋಗ್ತಾರೆ. ಮಂಡನ ಮಿಶ್ರಕ್ಕೆ ಹೋದ್ರೆ ನೋಡಿ ಎಷ್ಟು ವಿಧವಾದ ಆಗುತ್ತೆ ಅಂದ್ರೆ, ನಮ್ಮ ಉಪನಿಷತ್ತುಗಳ ಬಗ್ಗೆ, ವೇದಗಳ ಬಗ್ಗೆ, ಕರ್ಮನಿಯದ ಬಗ್ಗೆ ಎಲ್ಲ ಹೇಳ್ತಾರೆ. ಆದ್ರೂ ಅಷ್ಟು ಚೆನ್ನಾಗಿ ತರ್ಕ ಆದ್ಮೇಲೆ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಂಡನ ಮಿಶ್ರ ವಾದದಲ್ಲಿ ಸೋತೋಗ್ತಾನೆ. ಆಗ ಉಭಯ ಭಾರತಿ ಏನ್ ಹೇಳ್ತಾಳೆ ಅಂದ್ರೆ, ನಾನು ಅವನ ಅರ್ಧಾಂಗಿ, ನನ್ನನ್ನು ಸೋಲಿಸಿದರೆ ಮಾತ್ರ ನಿನ್ನ ಗೆದ್ದಂಗೆ ಅಂತ. ಸರಿ ಅಂತ ಹೇಳ್ತಾನೆ. ಆದ್ರೆ ಶಂಕರಾಚಾರ್ಯರು ಆಕೆಗೆ ಸರಿಯಾದ ಉತ್ತರ ನೀಡೋಕೆ ಕಷ್ಟಪಡ್ತಾರೆ. ಆವಾಗ ಏನ್ ಹೇಳ್ತಾರೆ, ಒಂದು ವಿಷಯ ಏನಾಗುತ್ತೆ ಅಂದ್ರೆ ಶಂಕರಾಚಾರ್ಯ ದ್ರವ್ಯ ದೃಷ್ಟಿಯಿಂದ ನೋಡ್ತಾರೆ. ಸಾಮಾನ್ಯ ಮನುಷ್ಯರಿಗೆ ಇಂಥ ಅಧ್ಯಾತ್ಮ ವಿಷಯದಲ್ಲಿ ಇಷ್ಟು ಕೂಲಂಕಷವಾಗಿ ತಿಳಿಸಲು ಸಾಧ್ಯವೇ ಅಂತ ಭಾವನೆ ಬರುತ್ತೆ. ಸರಿ ಅಂತ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಾಗ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಆ ಉಭಯ ಭಾರತಿ ಸರಸ್ವತಿ ದೇವಿ. ಆವಾಗ ಸರಸ್ವತಿ ಮಂಡನ ಮಿಶ್ರ ಬ್ರಹ್ಮ. ಆದ್ರಿಂದ ಅವಾಗ ಹೇಳ್ತಾನೆ, ದೇವಿ ನೀನು ಈ ತರ ಮಾಡೋ ಸಾಧ್ಯತೆ ಇದಿಲ್ಲ. ಆಗ ವಾದ ವಿವಾದ ಮಾಡೋವಾಗ ಒಂದು ಕರ್ಟನ್ ಹಾಕಿರ್ತಾರೆ, ಚಕ್ ಅಂತ ಮಾಯ ಆಗ್ಬಿಡುತ್ತೆ. ಅವಾಗ
ಆವಾಗ ಇಬ್ರು ಸೋಲಪ್ಕೊಂಡು ನೋಡಿ, ನಮ್ಮಲ್ಲಿ ಸತ್ವಗುಣಗಳು ಇದ್ರೆ ಮಾತ್ರ ಆಗುತ್ತೆ. ಈ ಪ್ರಪಂಚಕ್ಕೆಲ್ಲ ಕಾರಣ ನಮ್ದು ಅಜ್ಞಾನ, ಇಗ್ನೋರೆನ್ಸ್ ಅಂಡ್ ಮಾಯಾ ಅಂತ ಹೇಳ್ತೀವಿ. ಇನ್ನೊಂದು ವಿಷಯ ಅವ್ರು ಹೇಳ್ತಾರೆ, ಆತ್ಮ ವಿಷಯ ಏನಂತ ಹೇಳಿದ್ರೆ, ಇವಾಗ ಪ್ರತಿಬಿಂಬ ಅಂತ ನಾವ್ ಹೇಳ್ತೀವಿ, ಇಲ್ಯೂಷನ್ ಅಂತ ಹೇಳ್ತೀವಿ. ನೋಡಿ, ಆತ್ಮ ಅನ್ನೋದು ದೇಹಕ್ಕೆ ಸಂಬಂಧ ಇಲ್ಲ, ಇಂದ್ರಿಯಗಳಿಗೆ ಸಂಬಂಧ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಯಾಕೆ ಈ ರೀತಿ ಜೀವನದಲ್ಲಿ ಆಗ್ತಾ ಇದೆ ಅಂದ್ರೆ, ನಾವು ತಪ್ಪು ಭಾವನೆ, ಇಂದ್ರಿಯಗಳೇ ನಾನು ಅನ್ನೋದು, ಮನಸ್ಸೇ ನಾವು ಅನ್ನೋ ಭಾವನೆಯಿಂದ ನಾವು ಕಷ್ಟದಲ್ಲಿ ಕುಳಿತೀವಿ. ಯಾವಾಗ ಏನಾಗುತ್ತೆ ಅಂದ್ರೆ, ಇನ್ನೊಂದೇ ಆಗುತ್ತೆ ಅಂದ್ರೆ, ಈ ಇಲ್ಯುಮಿನೇಷನ್ ಅನ್ನೋ ಪದ ಇದೆ. ಇಲ್ಯುಮಿನೇಷನ್ ಅಂದ್ರೆ ಪ್ರಕಾಶ ಅಂತೀವಿ. ಅಂದ್ರೆ ಆತ್ಮ ಅನ್ನೋದು ಪ್ರಕಾಶ. ನಾವು ಆವಾಗ್ಲೇ ಒಂದು ಉದಾಹರಣೆ ಕೊಡ್ತೀವಿ, ಸ್ನೇಕ್ ಅಂಡ್ ರೋಪ್ ಅಂತ ಹೇಳಿದ್ವಿ. ಅಂದ್ರೆ ಸೆಮಿ ಡಾರ್ಕ್ನೆಸ್ ಅಂತ ಹೇಳಿದ್ವಿ. ಅಂದ್ರೆ ಸರಿಯಾದ ಬೆಳಕಿನಲ್ಲಿ, ಅಂದ್ರೆ ಸರಿಯಾದ ಜ್ಞಾನದಲ್ಲಿ ಪ್ರಪಂಚ ಶಾಶ್ವತವಾಗಿ ಕಾಣುತ್ತೆ. ಅದರಿಂದ ಭಯ, ಅಜ್ಞಾನದಿಂದ ಇದೆಲ್ಲ ಭಾವನೆಗಳ. ಅದೇ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಚಂದಿರ ಏನಾಗುತ್ತೆ ಅಂದ್ರೆ, ಎಷ್ಟೋ ಮಡಿಕೆಗಳಲ್ಲಿ ಇದು ಪ್ರತಿಬಿಂಬ ಮಾಡುತ್ತೆ. ಅದು ಚಲಿಸಿದಾಗ ಏನಾಗುತ್ತೆ, ಅದೆಲ್ಲ ಒಡೆದೋದಾಗ ಕಾಣುತ್ತೆ. ಆದರೆ ನಿಜವಾಗ್ಲೂ ಚಂದ್ರನಿಗೆ ಏನೂ ಆಗೋದು. ಅದೇ ರೀತಿ ಸೂರ್ಯ ಆಗ್ಲಿ, ಚಂದ್ರ ಆಗ್ಲಿ ಪ್ರತಿಬಿಂಬದಲ್ಲಿ ಆ ರೀತಿ ಕಾಣುತ್ತೆ. ಅದರಿಂದ ಮಾಯೆಯಿಂದ ಆಗೋದು. ಆದ್ರೆ ಈ ರೀತಿ ನಾವು ಮಾಡೋ ಪುಣ್ಯ ಪಾಪಗಳು ಆತ್ಮಕ್ಕೆ ಸಂಬಂಧವಾದದ್ದಲ್ಲ. ಆ ರೀತಿ ಅವರು ಭಾವನೆ, ಆ ರೀತಿ ಆತ್ಮಜ್ಞಾನ ಅಂದ್ರೆ ನಿಜವಾದ ಜ್ಞಾನ ಅಂದ್ರೆ ಆತ್ಮನನ್ನು ನೋಡಬೇಕಾದ್ರೆ ನಮಗೆ ಬೇಕಾದದು ಬುದ್ಧಿಮಟ್ಟದ ಪ್ರಜ್ಞೆ ಅಂತೀವಿ. ಬುದ್ಧಿಮಟ್ಟದ ಪ್ರಜ್ಞೆ, ನಿಸ್ವಾರ್ಥತೆ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಅದರಿಂದ ನಾವ್ ಏನ್ ಮಾಡ್ಬೇಕು, ಅಜ್ಞಾನ ಅಂದ್ರೆ ಜ್ಞಾನಾರ್ಜನೆ, ನಿಜವಾದ ನಮಗೆ ಸಂಪಾದನೆ ಅಂದ್ರೆ ಜ್ಞಾನಾರ್ಜನೆ ಅಂದ್ರೆ ಜ್ಞಾನ ಅಂತ ಹೇಳಿದ್ರೆ ಆತ್ಮಜ್ಞಾನ. ಅದಕ್ಕೆ ಶೃಂಗೇರಿಯಲ್ಲಿ ಶಾರದಾ ಪೀಠಂ ಅಂತ ಇಟ್ಟಿದ್ದಾರೆ, ಕಾಶ್ಮೀರ ಪುರವಾಸಿನಿ ಅಂತ ಹೇಳ್ತೀವಿ, ಸರ್ವಜ್ಞ ಪೀಠ ಅಂತ ಹೇಳ್ತೀವಿ, ಅಂದ್ರೆ ಬದ್ರಿಕಾಶ್ರಮ ಅಂತೀವಿ. ಬದ್ರಿಕಾಶ್ರಮ, ಪೂರಿ, ದ್ವಾರಕ ಇಂಥದ್ದಲ್ಲಿ ಒಳ್ಳೊಳ್ಳೆ ಪುಣ್ಯಕ್ಷೇತ್ರದಲ್ಲಿ ಅವರು 4 ರೀತಿ ಜ್ಯೋತಿರ್ಮಠಗಳನ್ನ ಸ್ಥಾಪನೆ ಮಾಡಿದೆ. ಅಂದ್ರೆ ನಿಜವಾದ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಶಂಕರಾಚಾರ್ಯರು ಮಾಡಿರೋದು ತುಂಬಾ ಉಪಯುಕ್ತವಾಗಿದೆ. ಅದ್ವೈತ ಫಿಲಾಸಫಿ ಕಾಮೆಂಟ್ರೀಸ್ ಅಂತ ಹೇಳ್ತೀವಿ. ಅವರು ಬ್ರಹ್ಮಸೂತ್ರ, ಭಗವದ್ಗೀತೆ ಮೇಲೆ ಅಷ್ಟು ಸೌಂದರ್ಯ ಲಹರಿ, ಶಿವಾನಂದ ಲಹರಿ ನೋಡಿ, ಸೌಂದರ್ಯ ಲಹರಿ, ಶಿವಾನಂದ ನೋಡಿ, ಭಗವತಿ ಆ ದೇವಿ ಶಕ್ತಿನ ಯಾವ ರೀತಿ ಸೌಂದರ್ಯ ಬಂದಿದೆ ಅಂದ್ರೆ, ಒಂದು ವಿಷಯ ಏನಂದ್ರೆ ಸೌಂದರ್ಯ ಅನ್ನೋ ಪದನ ಅದನ್ನ ನಾವು ಅರ್ಥ ಮಾಡ್ಬೇಕಿದೆ. ಅಂದ್ರೆ ಏನಾಗುತ್ತೆ ಸೌಂದರ್ಯ ಅಂದ್ರೆ, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್ ಅಂತ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್. ಥಿಂಗ್ ಆಫ್ ಬ್ಯೂಟಿ ಅಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ಬ್ಯೂಟೀಸ್ ಅಲ್ಲ, ಅಂದ್ರೆ ನಾವು ನೋಡೋ ಪ್ರಪಂಚ ಬ್ಯೂಟಿ ಅಲ್ಲ. ನಿಜವಾದ ಬ್ಯೂಟಿ ಅಂತ ಹೇಳಿದ್ರೆ ಆತ್ಮ ಬ್ಯೂಟಿ. ಅಂದ್ರೆ ಆತ್ಮಜ್ಞಾನ ಅನ್ನೋದು ಅದು ಶಾಶ್ವತ. ನೋಡಿ ಏನಾಗುತ್ತೆ ಅಂದ್ರೆ, ಈ ಆತ್ಮಜ್ಞಾನ ಪಡಿಬೇಕಾದ್ರೆ ನಾವು ವಿವರಣೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಮಾಡಬೇಕಂದ್ರೆ ಈ ಉಪನಿಷತ್ತುಗಳ ಮೂಲಕ ನಾವು ವೇದಾಧ್ಯಯನ ಮಾಡಿದರೆ ಮಾತ್ರ ನಾವು ಭಗವಂತನ ಸಾಕ್ಷಾತ್ಕಾರ ಪಡೆಯೋಕೆ. ಸಾಕ್ಷಾತ್ ಅಂದ್ರೆ ರಿಯಾಲಿಟಿ, ಸತ್ ಚಿತ್ ಆನಂದ ಅಂತೀವಿ. ಅದರಲ್ಲಿ ಪಡೆಯೋಕೆ ಶಂಕರಾಚಾರ್ಯ ನಾವು ತುಂಬಾನೇ ಉಪಕಾರ ಮಾಡಿದ್ದಾರೆ. ನೋಡಿ, ಇವಾಗ ಮ್ಯಾನಿಫೆಸ್ಟೇಷನ್ ಅಂತೀವಿ, ಅನ್ಮ್ಯಾನಿಫೆಸ್ಟೇಷನ್ ಅಂತ ಒಂದು ವಿಷಯ ಇರ್ತೀವಿ. ಏನಂತ ಹೇಳಿದ್ರೆ, ನಮ್ಮ ಕಣ್ಣಕ್ಕೆ ಕಾಣೋದು ಮ್ಯಾನಿಫೆಸ್ಟೇಷನ್, ಕಾಣದೇ ಇರೋದು ಅನ್ಮ್ಯಾನಿಫೆಸ್ಟೇಷನ್. ಅಂದ್ರೆ ನಿಜವಾದ ಒಂದು ಉದ್ಯಾನವನದಾಗಲಿ ನಾವು ನೋಡಿ, ಎಲ್ಲಾದರೂ ನೋಡಿದ್ರೆ ಶೃಂಗೇರಿ ಪವಿತ್ರವಾದ ಸ್ಥಳ, ತುಂಗಾ ನದಿ ತೀರದಂಗೆ. ತುಂಗಾ ನದಿ ನೋಡಿ, ನದಿಗೂ ನಮಗೆ ಏನೋ ಒಂದು ಸಂಬಂಧ ಇರುತ್ತೆ. ನದಿ ಯಾಕೆ ಎಲ್ಲಾ ಪವಿತ್ರ ಕ್ಷೇತ್ರ, ಇವಾಗ ಕಾಲಡಿಯಲ್ಲಿ ಪೂರ್ಣ ರಿವರ್ ಹತ್ರ ಇದೆ. ಅಂದ್ರೆ ನಾವು ನದಿಗಳನ್ನ ನೋಡಿದಾಗ ನಮ್ಮಲ್ಲಿ ಒಂದು ಉದ್ದೇಶ ಇರಬೇಕು. ಅಂದ್ರೆ ನದಿ ನೋಡೋದು ಒಂದು ಸೌಂದರ್ಯ ಇದೆ, ಆದ್ರೆ ಅದರ ಉದ್ದೇಶ, ನದಿ ಎಲ್ಲೋಗ್ತಾ ಇದೆ ಅಂದ್ರೆ ಸಮುದ್ರ ಸೇರ್ತಾ ಇದೆ. ಅಂದ್ರೆ ಅಲ್ಲಿ ಉದ್ದೇಶ ಅಂದ್ರೆ ನಮ್ಮ ಜೀವನ ಭಗವಂತನ ಸೇರ್ಬೇಕು. ಅಂದ್ರೆ ಪ್ರಕೃತಿ ಸೌಂದರ್ಯ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದೆ. ನೋಡಿ, ಶೃಂಗೇರಿಯಲ್ಲಿ ಆ ಮಂಡನ ಮಿಶ್ರ ನೋಡಿ, ಇವಾಗ್ಲೂ ಶೃಂಗೇರಿ ತುಂಬಾ ಪವಿತ್ರವಾದ ಸ್ಥಳ. ಅವರು ಎಷ್ಟು ಚೆನ್ನಾಗಿ ಅದ್ವೈತ ಫಿಲಾಸಫಿ ನಾವು ಇದ್ ಮಾಡ್ತಾರೆ. ಆದ್ರಿಂದ ಶೃಂಗೇರಿ ತುಂಬಾ ಪವಿತ್ರವಾದದ್ದು. ಅದೇ ರೀತಿ ಕಾಲಡಿಯಲ್ಲಿ ತುಂಬಾ ಇದು ನೋಡಿ, ಆತನ ತಾಯಿಗೋಸ್ಕರ ಎಷ್ಟು ಸೇವೆ ಮಾಡ್ತಾರೆ ಅಂದ್ರೆ ನದಿ ದಿಕ್ಕನ್ನೇ ಬದಲಾಯಿಸ್ಬಿಟ್ರು. ಅದೇ ರೀತಿ ಕನಕದಾತ ಸ್ತೋತ್ರ ಮಾಡಿದ್ರು ಅಂತ ಶಂಕರಾಚಾರ್ಯರು. ನಿಜವಾಗ್ಲೂ ಅವನ ಜೀವನ ಚರಿತ್ರೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತ ಭಾವನೆ ಆಗುತ್ತೆ. ಆಮೇಲೆ ಇನ್ನೊಂದು, ಅವರು ಶ್ರೀಶೈಲಕ್ಕೆ ಬರ್ತಾರೆ. ಶ್ರೀಶೈಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ,
ಅಲ್ಲಿ ಅಘೋರಿ ಅಂತ ಯಾರೋ ಒಂದು ಇದಿರ್ತಾರೆ. ಅವ್ರು ಏನಾಗ್ತಾರೆ, ಬಲಿ ಕೊಡೋದ್ರಲ್ಲಿ ತುಂಬಾ ಇದ್ರಲ್ಲಿ ಇರುತ್ತೆ. ಅಲ್ಲಿ ಒಬ್ಬ ಏನ್ ಮಾಡ್ತಾರೆ ಅಂದ್ರೆ, ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲ ಅಂತ ಇದೆ. ಆಮೇಲೆ ಅವ್ರದ್ದು ಏನು ಅಂತ ಹೇಳಿದ್ರೆ, ಮನುಷ್ಯರನ್ನ ಬಲಿ ಕೊಡೋ ಒಂದು ಪದ್ಧತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಒಬ್ಬನು ಮಾಯಾವಿ ಏನ್ ಮಾಡ್ತಾನೆ ನೋಡಿ, ಅತಿವಿಧಿಯಂ ಧೂರ್ತ ಲಕ್ಷಣಂ ಅಂತಾನೆ. ಯಾರು ನಮ್ಮನ್ನ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ಲಿ ಏನೋ ಡೇಂಜರ್ ಇರುತ್ತೆ. ಅದೇ ರೀತಿ ಬನ್ನಿ ಸರ್, ಕುತ್ಕೊಳ್ಳಿ ಒಂದೊಂದು ಸೆಕೆಂಡ್ಗೆ ವಿನಿಯ ದೊಡ್ಡ ಅಪಾಯ ಇರುತ್ತೆ. ಆದ್ರಿಂದ ಶಂಕರಾಚಾರ್ಯರ ಬಗ್ಗೆ ಅವನೇನ್ ಮಾಡ್ತಾನೆ ಅಂದ್ರೆ, ಬಂದ್ಬಿಟ್ಟು ಮಾಯಾವಿ ಅವರೆಲ್ಲ ಒಂಥರ ಬೇರೆ ತರ ಜನಾಂಗ, ಬಲಿ ಅಂತ ಅದ್ರಲ್ಲಿ ನಂಬಿಕೆ ಇರೋರು. ಶಂಕರಾಚಾರ್ಯರ ತರ ಬಂದ್ಬಿಟ್ಟು ಶಂಕರಾಚಾರ್ಯನ ಆಹ್ವಾನ ಮಾಡ್ತಾರೆ. ನೀವು ಜಗದ್ಗುರುಗಳು, ನಿಮ್ಮ ಇದು ನನಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ನನ್ನೊಂದು ಪದ್ಧತಿ ಇದೆ, ನನಗೆ ಮೋಕ್ಷ ಅಥವಾ ಒಂದು ಶಕ್ತಿಗಳನ್ನ ಪಡಿಬೇಕಾದ್ರೆ ನಾನು ಬಲಿ ಕೊಡ್ಬೇಕು ಅಂತ ಓಪನ್ ಆಗಿ ಹೇಳ್ತಾನೆ. ಬಲಿ ಕೊಡ್ಬೇಕು ಅಂತ ಕೊಟ್ರೆ ಒಬ್ಬ ರಾಜರನ್ನು ಕೊಡ್ಬೇಕು, ಇಲ್ಲ ಒಬ್ಬ ಜ್ಞಾನಿ ಅಂತ ಕೊಡ್ಬೇಕು ಅಂತಾನೆ. ಆಗ ಜ್ಞಾನಿ ಅಂತರ ಭಗವಂತ ಆದ್ರಿಂದ ನೀವು ನನ್ನ ಆಶ್ರಮಕ್ಕೆ ಬರ್ಬೇಕು ಅಂತಾನೆ. ಶಂಕರಾಚಾರ್ಯರು ಮಾತಾಡದೆ ಅಲ್ಲಿ ಹೋಗ್ತಾರೆ. ಆದ್ರೆ ನೋಡಿ, ಅವಾಗ ಏನಾಗುತ್ತೆ, ಪದ್ಮಪಾದ ಅಂತ ಇರ್ತಾರೆ ನೋಡಿ. ಇನ್ನೊಂದು ಏನಾಗುತ್ತೆ, ಪದ್ಮಪಾದನಿಗೆ ಗೊತ್ತಾಗಿ ಅವನೇನೆಲ್ಲ ಸಿದ್ಧತೆಗಳು ಮಾಡ್ತಾರಾಗ ಅವರು ನರಸಿಂಹ ದೇವರ ಭಕ್ತರು. ಆ ನರಸಿಂಹನ ಪ್ರಾರ್ಥನೆ ಮಾಡಿ ಆತನ ವಧೆ ಮಾಡ್ತಾರೆ. ಅಂದ್ರೆ ಶಿಷ್ಯರು ಅಂದ್ರೆ ಪದ್ಮಪಾದ ಯಾವ ರೀತಿ ಅಂತ ಇದ್ರೆ ಅಂತ ಹೇಳ್ತಿದ್ರೆ, ಗುರುಗಳ ವಿಷಯವನ್ನು ಮುಂದೆ ತಿಳ್ಕೊಂಡಿರ್ತಾನೆ. ಅದನ್ನ ಪದ್ಮಪಾದನಾಗ್ಲಿ ತೋಟಕಾಚಾರ್ಯರಾಗ್ಲಿ ನೋಡಿ, ತೋಟಕಾಚಾರ್ಯರ ವಿಷಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅವನು ಎಷ್ಟೋ ವರ್ಷ ಮಾತಾಡ್ದೇನೆ ಇರ್ತಾನೆ ನೋಡಿ. ಶಂಕರಾಚಾರ್ಯರು ಬಂದ ಮೇಲೆ ಆತನಿಗೆ ಎಷ್ಟು ಪ್ರಶ್ನೆ ಕೇಳ್ತಾರೆ, ನೀನು ಯಾರು ಅಂತ ಕೇಳ್ತಾನೆ. ಅವಾಗ ಎಷ್ಟು ಸಗದಾಗಿ ಉತ್ತರ ಕೊಡ್ತಾನೆ ಅಂದ್ರೆ ಅಷ್ಟು ಕೊಡ್ತಾರೆ. ಆವಾಗ ಅವ್ರ ತಂದೆ ತಾಯಿ ಸಂತೋಷವಾಗಿ ಇಷ್ಟು ವರ್ಷ ಮಾತಾಡ್ತಾರೆ, ನಿನ್ನನ್ನ ಕರ್ಕೊಂಡು ಹೋಗಿ. ಇದರಿಂದ ಎಲ್ಲಿ ಸೌಂದರ್ಯ ಅಂದ್ರೆ ಪ್ರಕೃತಿ ಸೌಂದರ್ಯ, ಭಗವಂತನ ಸೌಂದರ್ಯ ಎಲ್ಲಿರುತ್ತೋ ಅಲ್ಲಿ ಭಗವಂತನ ನಿಜವಾಗ್ಲ ಅಂದ್ರೆ ದ್ವೈತ ಅದ್ವೈತ ಅಂದ್ರೆ ಭಗವಂತ ಬೇರೆ ಇಲ್ಲ, ನಾವು ಬೇರೆ ಇಲ್ಲ. ಇದರಲ್ಲಿ ಮಹಾವಾಕ್ಯಗಳು ಆತ ಹೇಳಿರೋದು, ತತ್ವಮಸಿ ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಬ್ರಹ್ಮ. ತತ್ವಮಸಿ ಅನ್ನೋ ಪದ ನಾವು ಅರ್ಥಕೊಂಡ್ರೆ ತ್ವಂ ತತ್ ಅಸಿ ಅಂದ್ರೆ ನೋಡಿ, ಭಗವದ್ಗೀತೆಯಲ್ಲಿ ಕೊನೆಯ ಅಧ್ಯಾಯದಲ್ಲಿ ಓಂ ತತ್ ಸತ್ ಅನ್ನೋ ಪದ ಬರುತ್ತೆ. ಓಂ ತತ್ ಸತ್ ಬ್ರಹ್ಮ ವಿದ್ಯಾ ಯೋಗಶಾಸ್ತ್ರೆ ಕೃಷ್ಣಾರ್ಧ ಸಂವಾದ ಅಂತ ಬರುತ್ತೆ ನೋಡಿ. ಆ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಓಂ ತತ್ ಸತ್ ಅಂದ್ರೆ ಓಂ ಅನ್ನೋದು. ಅದೇ ರೀತಿ ಶಂಕರಾಚಾರ್ಯರು ಎಲ್ಲೇ ಹೋದ್ರು ತತ್ವಮಸಿ ಅನ್ನೋ ಪದ ಹೇಳ್ತಾರೆ. ತ್ವಂ ತತ್ ಅಸಿ ಅಂದ್ರೆ ತ್ವಂ ನಾನು, ತತ್ ಅದು ಅಸಿ ಅಂದ್ರೆ ನಾವು ಬೇರೆ ಇಲ್ಲ, ಭಗವಂತನ ಬೇರೆ ಇಲ್ಲ. ಇಂಥ ಮಹಾವಾಕ್ಯಗಳು ನಾವು ಕೊಟ್ಟಿರೋರು ಶಂಕರಾಚಾರ್ಯರು. ಅವರ ವೇದಗಳನ್ನ, ಉಪನಿಷತ್ತುಗಳನ್ನ, ಬ್ರಹ್ಮಸೂತ್ರಗಳನ್ನ, ಭಾಷ್ಯವನ್ನು, ಪ್ರಕರಣ ಗ್ರಂಥಗಳನ್ನು ತುಂಬಾ ಸೊಗಸಾಗಿ ಬೆಳೆದಿದೆ. ಅದರಿಂದ ಅದ್ವೈತ ಫಿಲಾಸಫಿಯನ್ನು ನಿಜವಾದ ತತ್ವಜ್ಞಾನ ಶಂಕರಾಚಾರ್ಯರು ಮಾಡಿರೋ ವಿಷಯಗಳನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಜೀವನದಲ್ಲಿ ಕಷ್ಟ ಸುಖಗಳಿಂದ ಪಾರಾಗಬಹುದು. ಇನ್ನೊಂದು ನಿಜವಾದ ಸೌಂದರ್ಯ ಯಾವುದು ಅಂತ ಹೇಳಿದ್ರೆ ಆತ್ಮ ಸೌಂದರ್ಯ. ಅದಕ್ಕೆ ನಾವು ಹೇಳೋದು ಎ ಥಿಂಗ್ ಆಫ್ ಬ್ಯೂಟಿ ಈ ಜಾಯ್ ಫಾರ್ ಎವರ್. ಅಂದ್ರೆ ನಿಜವಾದ ಅಂದ್ರೆ ಯಾವುದೇ ಸೌಂದರ್ಯ ಅನ್ನೋದು ಕ್ಷಣ ಮಾತ್ರ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ರೀತಿ ಇವಾಗಿದ್ದೀವ ಇಲ್ಲ, ಈ ಮೊಮೆಂಟ್ರಿ ಅಂತ ಹೇಳ್ತೀವಿ, ತಾತ್ಕಾಲಿಕ ಅಂತೀವಿ. ಯಾವುದು ನಿಜ ಅಂತ ಅದು ನಿಜವಾಗ್ಲೂ ಇವಾಗ್ಲೂ ಇದೆಯಾ? ಯಾವ ಸ್ನೇಹಿತರು ಅಂದ್ಕೊಂಡು ಅವ್ರು ನಿಜವಾಗ್ಲೂ ಸ್ನೇಹಿತರ? ಯಾವ್ದು ನ್ಯಾಯ ಅನ್ನೋದು, ಯಾವ್ದು ಅನ್ಯಾಯ ಅದನ್ನ ಪಡಿಬೇಕಾದ್ರೆ ಆತ್ಮಜ್ಞಾನ ಒಂದು ಅಂದ್ರೆ ನಿಜವಾದ ಶಾಶ್ವತವಾದ ಒಂದು ಸಚ್ಚಿತ್ ಆನಂದವನ್ನ ಪಡಿಬೇಕಾದ್ರೆ ಆ ಓಂಕಾರ ಆತ್ಮಜ್ಞಾನ ಇದನ್ನು ಪಡೆದ್ರೆ ನಮ್ಮ ಜೀವನದಲ್ಲಿ ಸಾಕ್ಷಾತ್ಕಾರಕ್ಕೆ ಸಾಧ್ಯತೆ ಇದೆ. ಇನ್ನಾಗ್ಲಿ ಸುರೇಶ್ವರಾಚಾರ್ಯ, ಮಂದನ ಮಿಶ್ರ ಈ ರೀತಿ ನೋಡಿದ್ರೆ ನಿಜವಾದ ಜ್ಞಾನ, ಸಂತೋಷ, ಆನಂದ ಪಡೆಯಬೇಕಾದ್ರೆ ನಮ್ಗೆ ಅದ್ವೈತ ಫಿಲಾಸಫಿ ಇದೆ. ಇದೇ ರೀತಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅದನ್ನು ಆ ರೀತಿನೂ ನಾವು ಜ್ಞಾನ ಪಡೆಯಬೇಕು. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಇವರೆಲ್ಲ ಆದರೆ ಒಂದೊಂದು ರೀತಿ ಆದ್ರೆ ಅನೇಕ ಅಂದ್ರೆ ಭಗವದ್ಗೀತೆಯ ಪ್ರಕಾರ ಕರ್ಮಯೋಗ, ಜ್ಞಾನಯೋಗ, ಮೋಕ್ಷ ಸನ್ಯಾಸ ಆಗ ಎಷ್ಟೋ ವಿಧಿಗಳ ಯಾವ ರೀತಿ ಆದರೂ ಅವರವರ ಸರಿಯಾದ ಮಾರ್ಗದಲ್ಲಿ ಹೋಗಿ ಭಗವಂತನ ಅಂದ್ರೆ ಜೀವನದಲ್ಲಿ ಶಾಂತಿ, ಸುಖ, ಆನಂದ ಅನ್ನೋದು ಬರೋ ಆತ್ಮಾನಂದ, ಬ್ಲಿಸ್ ಅನ್ನೋ ಪದಕ್ಕೆ ನಾವು ಪಡಿಬೇಕಾದ್ರೆ ಆತ್ಮಜ್ಞಾನ ಅನ್ನೋದು ಈ ಪ್ರಪಂಚ ಕಷ್ಟ ಸುಖಕ್ಕೆ ಕರ್ಮ ಅಂದ್ರೆ ನಾವು ಮಾಡಿರೋ
ಕರ್ಮಗಳೇ ಪ್ರಾರಬ್ಧ ಕರ್ಮದಿಂದ ಮುಕ್ತಿ ಆಗ್ಬೇಕಾದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ಯಾರು ಹುಡ್ತಾರೋ ಅವ್ರು ಸಾಯಲೇಬೇಕು, ಯಾರು ಸಾಯ್ತಾರೋ ಅವ್ರು ಹುಟ್ಟಲೇಬೇಕು. ಅದರಿಂದ ಇದನ್ನ ಹೇಳ್ತಾರೆ ಭಜಗೋವಿಂದಮ್ಮಲ್ಲಿ ಶಂಕರಾಚಾರ್ಯ ಹೇಳುತ್ತೆ, ಈಗ ಸಂಸಾರೇ ಬಹುದುಸ್ಸಾರೆ ಕೃಪೆಯ ಪರಿಪಾಹಿ ಮುರಾರೆ. ಅಂದ್ರೆ ಈ ಸಂಸಾರ ದಾಟಬೇಕಾದ್ರೆ ಭಗವಂತನ ಧ್ಯಾನ, ಒಂದು ಆತ್ಮಜ್ಞಾನ. ಆ ರೀತಿ ಸಮುದ್ರ ಸಾಗರ ಎಷ್ಟೇ ದೊಡ್ಡದಾಗಿದ್ರು ಒಂದು ಹಡಗಿನ ಮೂಲಕ ನಾವು ಪ್ರಾರಂಭಿಸ್ತಾ ಆದ್ರೆ ಏನೇ ಇದ್ರೂ ನಾವು ಜೀವನ್ ಮುಕ್ತರಾಗ್ಬೇಕಾದ್ರೆ ಮೋಕ್ಷ ಪಡಿಬೇಕಾದ್ರೆ ಗುರುವಿನ ಅನುಗ್ರಹ ಇರಬೇಕು. ಗುರುವನಿಲ್ಲದೆ ದೊರೆಯದನ್ನ ಮುಕ್ತಿ ಅಂತ, ಗುರು ಇಲ್ಲದೆ ನಾವು ಮೋಕ್ಷ ಮಾರ್ಗ ಪಡೆಯೋದು ಅಂದ್ರೆ ನಿಜವಾದ ಜ್ಞಾನ. ಅಂದ್ರೆ ಭಗವದ್ಗೀತೆಯಲ್ಲಿ ವಿದ್ಯಾನಲ್ಲಿ ಆತ್ಮವಿದ್ಯೆ ಅಂತ ಕೃಷ್ಣ ಪರಮಾತ್ಮ ಆತ್ಮವಿದ್ಯೆಯನ್ನ ನಮ್ಮ ಶಂಕರಾಚಾರ್ಯರು ಎಲ್ಲರಿಗೂ ಸುಲಭ ರೀತಿಯಲ್ಲಿ ಆತ್ಮಜ್ಞಾನ ಪಡೆದು ಈ ಜೀವನದಲ್ಲಿ ಕಷ್ಟ ಸುಖಗಳಿಂದ ಪಾರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ವಂದನೆ.